ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ. ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳನ್ನು ನಾವು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀವಿ. ರೆಫರೆನ್ಸಿಗೆ ಪ್ರಜಾವಾಣಿ ಮತ್ತೆ ದ ಹಿಂದೂ ನ್ಯೂಸ್ ಪೇಪರ್ ಇಟ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ನ್ಯೂಸ್ ಪೇಪರ್ ಸೀರೀಸ್ ಅಲ್ಲಿ ನಾವು ಮೊದಲನೇದಾಗಿ ದ ಹಿಂದೂ ನ್ಯೂಸ್ ಪೇಪರ್ ಓವರ್ ವ್ಯೂನ ಪ್ರೊವೈಡ್ ಮಾಡ್ತೀವಿ. ಅದಾದ ನಂತರ ಯಾವ್ಯಾವ ಆರ್ಟಿಕಲ್ಗಳಿಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಿದೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಅನಂತರ ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂದು ವಿಶ್ಲೇಷಣೆ ಮಾಡ್ತೀವಿ. ಅಟ್ ದ ಎಂಡ್ 3 MCQ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಆಮೇಲೆ ಒಂದು ಮೇನ್ಸ್ ಕ್ವಶನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನಾವು ಯೂಸ್ ಮಾಡಿರುವಂಥ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡಿ ದೆನ್ ಆ ಆ್ಯಪಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಸಿಗುತ್ತೆ. ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂಡರ್ ನಿಮಗೆ ಕಾಪರ್ ಕಟ್ಟಿಂಗ್ಸ್ ಅಂತ ಸಿಗುತ್ತೆ. ನೀವು ಅಲ್ಲಿ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಬೋದು. ಇವತ್ತಿಂದು ನ್ಯೂಸ್ ಪೇಪರು ಥರ್ಸ್ಡೇ May 19th, 2022. ಇವತ್ತಿನ ನ್ಯೂಸ್ ಪೇಪರಲ್ಲಿ ತುಂಬ ಟಾಪಿಕ್ಸ್ ಇದೆ. ಅದಕ್ಕೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಯಾಕಂದರೆ ಆ ಟಾಪಿಕ್ಸು ನಾನು ಬೇಸಿಕ್ಸ್ ಹೇಳಿಲ್ಲ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರ್ ಓವರ್ ವ್ಯೂ ಆದಮೇಲೆ ಡೀಟೇಲ್ಡ್ ಅನಾಲಿಸಿಸನ್ನು ನೀವು ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ಡೀಟೇಲಾಗಿ ಕುತ್ಕೊಂಡು ಅದನ್ನು ನೀವು ಬರ್ಕೊಳ್ಳಿ. ಅದರ್ವೈಸ್ ನಿಮಗದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಆ್ಯಂಡ್ ಆಲ್ಸೋ ನಾನು ಇವಾಗ ಪ್ರೀವಿಯಸ್ಲಿ ಸ್ಟ್ಯಾಗ್ಫ್ಲೇಷನ್ ಅವೆಲ್ಲ ಎಕನಾಮಿಕ್ ಟಾಪಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಟಾಪಿಕ್ಸ್ಗಳನ್ನು ನೀವು ಸುಮ್ಮನೆ ವಿಡಿಯೋ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಪೆನ್ನಿ ಪೇಪರ್ ಹಿಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಪಾಯಿಂಟ್ಸ್ ಆದ್ರೂ ನೀವು ಮಾಡ್ಕೊಳ್ರಿ. ಇಲ್ಲಾಂದ್ರೆ ನಿಮಗೆ ಅದು ಅರ್ಥ ಆಗೋದು ಕಷ್ಟ ಆಗುತ್ತೆ. ಓಕೆ, ದೆನ್ ಇವತ್ತಿನ ನ್ಯೂಸ್ ಪೇಪರ್ ಆಸ್ ಯೂಶುವಲ್ ಸ್ಟಾರ್ಟಿಂಗ್ ಓವರ್ ವ್ಯೂ ಮಾಡ್ತೀನಿ. ನ್ಯೂಸ್ ಪೇಪರ್ ಓವರ್ ವ್ಯೂ ನೋಡೋಣ. ಓವರ್ ವ್ಯೂ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಸುಪ್ರೀಂ ಕೋರ್ಟ್ ಫ್ರೀಸ್ ಪೆರಾರಿ ವೇಲನ್. ಆಲ್ಮೋಸ್ಟ್ 30 ವರ್ಷದಿಂದ ನಡೆದಂತ ಈ ಕೇಸ್ನಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಪೆರಾರಿ ವೇಲನ್, ದಟ್ ಈಸ್ ರಾಜೀವ್ ಗಾಂಧಿ ಅಸಾಸಿನೇಷನ್ ಆಗಿತ್ತಲ್ಲ, ಅದರಲ್ಲಿ ಒನ್ ಆಫ್ ದಿ ಕನ್ವಿಕ್ಟ್ ಇವ್ರನ್ನ ಪೆರಾರಿ ವೇಲನ್ನ ಫ್ರೀ ಮಾಡಿದ್ದಾರೆ. ಪೆರಾರಿ ವೇಲನ್ ಇಂದು ಆಲ್ರೆಡಿ ನಾನು 15th May ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪೊಲಿಟಿ ಇದರಲ್ಲಿ ಇಲ್ಲಿದೆ ನೋಡಿ, ಪೊಲಿಟಿ 7th ಒಂದು ಟಾಪಿಕ್ ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದ್ರೆ ಇವತ್ತು ನಾನು ಮತ್ತೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಹೆಂಗೆ ಸುಪ್ರೀಂ ಕೋರ್ಟ್ ಈ ವ್ಯಕ್ತಿನ ಫ್ರೀ ಮಾಡಿದ್ರು. ಅದು ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಯೂಸ್ ಮಾಡಿದೆ ಅಂತೆ. 142 ಯೂಸ್ ಮಾಡ್ಬಿಟ್ಟು ಇದನ್ನ ಫ್ರೀ ಮಾಡ್ತಂತೆ. ಹಂಗಂದ್ರೆ 142 ಯಾವುದು, ಅದ್ರ ಪವರ್ ಏನು, ಇದೆಲ್ಲದು ನಾವು ಇವತ್ತು ಒನ್ಸ್ ಅಗೇನ್ ಡೀಟೇಲ್ಡ್ ಅನಾಲಿಸಿಸ್ ನೋಡಬೇಕು. ಪ್ರೀವಿಯಸ್ಲಿ ಇದೇನಾಗಿತ್ತು ಅಂತ ನಾನು ಡೀಟೇಲ್ಡ್ ಅನಾಲಿಸಿಸ್ ಕೊಟ್ಟಿದ್ದೀನಿ 15th May. ಇವತ್ತು ಡೀಟೇಲ್ಡ್ ಅನಾಲಿಸಿಸ್ ಆರ್ಟಿಕಲ್ 142 ಮತ್ತೆ ಇವರು ಹೆಂಗೆ ಫ್ರೀ ಆದ್ರು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ಶೀಟ್ ಅಲ್ಲೇ ಇದೆ, ಸುಪ್ರೀಂ ಕೋರ್ಟ್ ಅಲೋಸ್ OBC ಕೋಟಾ ಫಾರ್ MP ಲೋಕಲ್ ಬಾಡಿ ಪೋಲ್ಸ್. ಮಧ್ಯಪ್ರದೇಶಲ್ಲಿ ಲೋಕಲ್ ಬಾಡಿ ಪೋಲ್ಸ್ ಅಂದ್ರೆ ಐದರ್ ಅದು ಇದು ಯಾವುದು ಪಂಚಾಯತ್ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಇರ್ಬೋದು. ಈ ಲೋಕಲ್ ಬಾಡಿ ಪೋಲ್ಸ್ಗೆ OBC ಕೋಟಾನ ಸುಪ್ರೀಂ ಕೋರ್ಟ್ ಅಪ್ರೂವ್ ಮಾಡಿದೆ. ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ OBC ಕೋಟಾ ಅಪ್ರೂವ್ ಮಾಡ್ಬೇಕಂತಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಟ್ರಿಪಲ್ ಟೆಸ್ಟ್ ಅಂತ ಒಂದು ಟೆಸ್ಟ್ ನ ಮಾಡ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್, MP ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಶಿಫಾರಸ್ ಕೊಡಬೇಕು. ಹಾಗಾದ್ರೆ ಮಾತ್ರ ಇದನ್ನ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ. ಹಾಗಾದ್ರೆ ಟ್ರಿಪಲ್ ಟೆಸ್ಟ್ ಅಂದ್ರೆ ಏನು, ಅದ್ರಲ್ಲಿ ಏನೇನು ನೋಡ್ತಾರೆ, ಇದಕ್ಕೂ ಕೂಡ ಡೀಟೇಲ್ಡ್ ಅನಾಲಿಸಿಸ್ ಬೇಕು. ನಾನು ಇವತ್ತಿನ ಕ್ಲಾಸಲ್ಲಿ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ಶೀಟ್ ಅಲ್ಲಿ ಒನ್ಸ್ ಅಗೇನ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್, ಎಥನಾಲ್ ಬ್ಲೆಂಡಿಂಗ್ ಇನ್ ಪೆಟ್ರೋಲ್, ಅದನ್ನ 20% by 2030 ಮಾಡಬೇಕು ಅಂತ ಇದ್ರು. ಅದ್ರದ್ದು ಡೇಟ್ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಎಥನಾಲ್ ಅಂದ್ರೆ ಏನು, ಅದನ್ನ ಯಾಕೆ ಬ್ಲೆಂಡಿಂಗ್ ಮಾಡಬೇಕು, ಯಾವ್ಯಾವ ತರ ಹೆಂಗೆ ನಾವು ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ಬೋದು, ಇವೆಲ್ಲವೂ ಡೀಟೇಲ್ಡ್ ಇವೆಲ್ಲವೂ ಡೀಟೇಲ್ಡ್. ಸೊ ಹಾಗಾಗಿ ಆ ಕಾರಣಕ್ಕೆ ಇವತ್ತಿನ ಕ್ಲಾಸಲ್ಲಿ ಇದನ್ನು ಕೂಡ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ಹಾಗಾಗಿ ಫಸ್ಟ್ ಶೀಟ್ ಇಂದ ನಾವೇನಾದ್ರೂ ನೋಡಿದ್ರೆ, ಫಸ್ಟ್ ಶೀಟ್ ಅಲ್ಲಿ ಏನ್ 3 ಆರ್ಟಿಕಲ್ ನಾವು ನೋಡಿದೀವಿ, ಈ 3 ಆರ್ಟಿಕಲ್ದು ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಅದರ್ವೈಸ್ ಇದು ನಿಮಗೆ ಅರ್ಥ ಆಗಲ್ಲ. ಓಕೆ, ಸೆಕೆಂಡ್ ಶೀಟ್ ಅಲ್ಲಿ ನೋಡಿದ್ರೆ ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೇನು ಇಂಪಾರ್ಟೆಂಟ್ ಇಲ್ಲ. ಥರ್ಡ್ ಶೀಟ್ ಅಲ್ಲಿ ಫ್ರಮ್ ಸಂಡೇ ಡೆಲ್ಲಿ ಟು ಹ್ಯಾವ್ 1 ಮುನ್ಸಿಪಲ್ ಬಾಡಿ. ಆಕ್ಚುಲಿ ಡೆಲ್ಲಿನಲ್ಲಿ ಎಷ್ಟು ಮುನ್ಸಿಪಲ್ ಬಾಡಿ ಇದೆ, ಡೆಲ್ಲಿನಲ್ಲಿ 3 ಮುನ್ಸಿಪಲ್ ಬಾಡಿ ಇದೆ. ಈಗ 3 ಮುನ್ಸಿಪಲ್ ಬಾಡಿನ ಸೇರಿಸ್ಬಿಟ್ಟು ಒಂದಾಗಿ ಮರ್ಜ್ ಮಾಡಬೇಕು. ನೋಡಿ, ಡೆಲ್ಲಿ 3 ಮುನ್ಸಿಪಲ್ ಕಾರ್ಪೊರೇಷನ್, ನಾರ್ತ್, ಸೌತ್, ಈಸ್ಟ್ ಡೆಲ್ಲಿ, ಇದನ್ನ ಮರ್ಜ್ ಮಾಡ್ತಾರೆ ಇಂಟು ಎ ಸಿಂಗಲ್ ಎಂಟಿಟಿ. ಹಾಗಾದ್ರೆ ಯಾಕೆ ಮರ್ಜ್ ಮಾಡ್ತಿದ್ದಾರೆ, ಏನದು, ಇವೆಲ್ಲವನ್ನು ಆಲ್ರೆಡಿ 21st April ಅಲ್ಲಿ ಇಲ್ಲಿ ಪೊಲಿಟಿ ಅಂಡರ್ ಡೆಲ್ಲಿ MCA ಇಲ್ಲಿ ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ, ಅದನ್ನ ಮಾಡಬೇಕು ಅಂತ ಇದ್ರು. ಅದಕ್ಕೆಲ್ಲ ಪೂರ್ತಿ ಮರ್ಜಿಂಗಿಗೆ ಏನೇನ್ ಬೇಕಾಗಿತ್ತು ಅದರದೆಲ್ಲ ರೆಡಿ ಮಾಡ್ಕೊಂಡಿದ್ರು. ಈಗ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ ದ ಡೆಲ್ಲಿ ಟು ಹ್ಯಾವ್ 1 ಮುನ್ಸಿಪಲ್ ಬಾಡಿ ಅಂತ. ಇದನ್ನ ನೀವು ನೋಡಿ ಅವ ನಿಮಗೆ ಅರ್ಥ ಆಗುತ್ತೆ. ದೆನ್ ಮತ್ತೆ ಯಾವುದು ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಹಿಯರ್ ಆಲ್ಸೋ ನಾಟ್ ದಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಹೈಕೋರ್ಟ್ ಕಮ್ಯೂಟ್ಸ್ ಡೆತ್ ಸೆಂಟೆನ್ಸ್. ಕಮ್ಯೂಟ್ ಅಂದ್ರೆ ಯಾವ್ದಾದ್ರೂ ಒಂದು ಶಿಕ್ಷೆ ಕೊಟ್ಟಿರ್ತಾರಲ್ಲ, ಯಾವ್ದಾದ್ರೂ ಕೊಟ್ಟಿರೋ ಒಂದು ಶಿಕ್ಷೆನ ಇನ್ನೊಂದು ಫಾರ್ಮ್
ಅಂದ್ರೆ ಇದನ್ನ ರೂಪಾಂತರಿಸಿ ಕೊಡಬೇಕು. ಅಂದ್ರೆ ಈಗ ಉದಾಹರಣೆಗೆ ಗಲ್ಲು ಶಿಕ್ಷೆ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ರಿ, ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಕೊಟ್ರೆ ಇದು ಕಮ್ಯುಟೇಷನ್, ಅಥವಾ ಕಠಿಣ ಕಠಿಣ ಜೀವಾವಧಿ ಶಿಕ್ಷೆಯಿಂದ ಸರಳ ಸರಳ ಇದು ಶಿಕ್ಷೆ ಕೊಟ್ರೆ ಇದು ಕೂಡ ಕಮ್ಯುಟೇಷನ್. ಅದೇ ರೆಮಿಷನ್ ಅಂತಂದ್ರೆ ಉದಾಹರಣೆಗೆ ಈಗ ಈತನಿಗೆ 18 ವರ್ಷ ಶಿಕ್ಷೆ ಕೊಡಲಾಗಿದೆ ಅಂತಿರೋದನ್ನ ಅದೇ ಶಿಕ್ಷೆನೆ 14 ವರ್ಷ ಮಾಡಿದ್ರೆ ರೆಮಿಷನ್. ಅರ್ಥ ಆಗ್ತಿದೆಯಾ? ಯಾವುದೇ ರೀತಿ ಅದನ್ನ ರೂಪಾಂತರಿಸಲಿಲ್ಲಂಗೆ ಅದ್ ಹೆಂಗಿದೆಯೋ ಹಂಗೆ ಅದರದ್ದು ಅವಧಿ ಮಾತ್ರ ಕಮ್ಮಿ ಮಾಡಿದ್ರೆ ಅದನ್ನ ರೆಮಿಷನ್ ಅಂತ ಕರಿತೀವಿ. ಅದನ್ನ ಅದ್ರ ಫಾರ್ಮ್ ಆಫ್ ಪನಿಷ್ಮೆಂಟ್ ಚೇಂಜ್ ಮಾಡಿದ್ರೆ ಅದನ್ನ ನಾವು ಕರಿತೀವಿ ಕಮ್ಯುಟೇಷನ್ ಅಂತ ಅನ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಇದನ್ನ ಪ್ರೆಸಿಡೆಂಟ್ ಆರ್ಟಿಕಲ್ 72 ಅಂಡರ್ ಅಥವಾ ಗವರ್ನರ್ ಆರ್ಟಿಕಲ್ 161 ಅಂಡರ್ ಕೂಡ ಇದನ್ನ ಪ್ರೊವೈಡ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಈಗ ಹೈಕೋರ್ಟೇ ಮಾಡಿದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿನ ರೇಪ್ ಇವ್ನ್ ಮಾಡಿದಾನೆ ಅಂತ ಅನ್ಬಿಟ್ಟು ಆ ವ್ಯಕ್ತಿನ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರೆ. ದೆನ್ ಆಮೇಲೆ ಎವಿಡೆನ್ಸ್ ಗೊತ್ತಾಗುತ್ತೆ ಆ ವ್ಯಕ್ತಿನ ರಾಂಗ್ ಆಗಿ ಫ್ರೇಮ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಸೊ ಆ ಕಾರಣದಿಂದ ಆತನಿಗೆ ಈಗ ಡೆತ್ ಸೆಂಟೆನ್ಸ್ ಇಂದ ಕಮ್ಯೂಟ್ ಮಾಡಿದ್ದಾರೆ. ಮತ್ತೆ ಅದ್ರ ಮೇಲೆ ಡಿಸ್ಕಷನ್ಸ್ ಮತ್ತೆ ಕೇಸ್ ಎಲ್ಲ ನಡೆಯುತ್ತೆ. ಬಟ್ ಇಷ್ಟು ಗೊತ್ತಿರಲಿ, ಕಮ್ಯುಟೇಷನ್ ಅಂದ್ರೆ ಏನು, ಅದನ್ನ ಕೋರ್ಟ್ ಕೂಡ ಕಮ್ಯುಟೇಷನ್ ಮಾಡಬಹುದು ಅಂತ ನಿಮಗೆ ವಿಚಾರ ಗೊತ್ತಿರಲಿ. ಓಕೆ, ನಾರಾಯಣ ಗುರು, ಪೆರಿಯಾರ್ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳು ಇವರು. ಸೌತ್ ಇಂಡಿಯನ್ ಹಿಸ್ಟ್ರಿನಲ್ಲಾಗ್ಲಿ, ಸೌತ್ ಇಂಡಿಯನ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಅಲ್ಲಾಗ್ಲಿ. ಓಕೆ, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಭಾ ಇವೆಲ್ಲವೂ ಬಹಳ ಹೆಸರು ಆಗಿರುವಂತದ್ದು. ಆಮೇಲೆ ತುಂಬಾ ಒಂದು ಲೋ ಕ್ಯಾಸ್ಟ್ ಇರೋಂಥವ್ರಿಗೆ ಅಥವಾ ಡೌನ್ವುಡನ್ ಇರೋಂಥವ್ರಿಗೆ ಅವ್ರನ್ನೆಲ್ಲ ಮೇಲೆ ಎತ್ತದಂತ ಅವ್ರಿಗೊಂದು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟಂತ ಮೂವ್ಮೆಂಟ್ಗಳಿವೆಲ್ಲ. ಇನ್ಫ್ಯಾಕ್ಟ್ ಮೂವ್ಮೆಂಟ್ ಹೆಸರನ್ನೇ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತಿದೆ. ಅರ್ಥ ಆಗ್ತಿದ್ಯಾ? ಇ ವಿ ರಾಮಸ್ವಾಮಿ ನಾಯ್ಕರು, ಇ ವಿ ಆರ್ ಅವ್ರಿಗೆ ಪೆರಿಯಾರ್ ಅಂತ ಕರೆಯೋದು, ಇ ವಿ ರಾಮಸ್ವಾಮಿ ನಾಯ್ಕರಿಗೆ. ಆಯ್ತಾ? ಶ್ರೀ ನಾರಾಯಣ ಗುರು ಇವರು ದೇರ್ ಈಸ್ ಒನ್ ರಿಲಿಜನ್, ಒನ್ ಕ್ಯಾಸ್ಟ್, ಒನ್ ಗಾಡ್ ಫಾರ್ ಮ್ಯಾನ್ ಕೈಂಡ್ ಅಂತ. ಇದನ್ನೇ ಇವ್ರ ಶಿಷ್ಯ ಇರುವಂತವ್ರು ಒಬ್ಬ ಸಹಧಾರಣ ಅಯ್ಯಪ್ಪನ್ ಅಂತ. ಸಹಧಾರಣ ಅಯ್ಯಪ್ಪನ್ ಅನ್ನೋನು ಆತ ನೋ ರಿಲಿಜನ್, ನೋ ಕ್ಯಾಸ್ಟ್, ನೋ ಗಾಡ್ ಫಾರ್ ಮ್ಯಾನ್ ಕೈಂಡ್ ಅಂತ ಆತ ಅತೀಸ್ಟ್ ಕಡೆ ಓದಂತವನು. ಇದೇ ಕ್ವಶನ್ ಅನ್ನೇ PSI ಆಲ್ರೆಡಿ ಕೇಳಿದ್ರು ನೋಡ್ರಿ. ಕರ್ನಾಟಕ PSI ಅಲ್ಲಿ ಈ ಡೈಲಾಗ್ ಯಾರು ಹೊಡೆದಿದ್ದು ಅಂತಾನೆ ಕೇಳಿದ್ದು. ಸೊ ಇಂಥ ಮಹಾನ್ ವ್ಯಕ್ತಿಗಳನ್ನ ಈಗ ಕರ್ನಾಟಕದ ಕ್ಲಾಸ್ 10 ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದಿದ್ದಾರೆ. ತೆಗೆದ್ಬಿಟ್ಟು ಈಗ RSS ಹೆಡ್ ಇಂದ ಹಾಕಿದ್ದಾರೆ. ಈಗ RSS ಹೆಡ್ ಇಂದ ಹಾಕೋದ್ ನಾವೇನ್ ಬೇಡ ಅಂತಂತಿಲ್ಲ. ಈಗ ಅವ್ರದ್ರಲ್ಲೂ ಕೂಡ ಕೆಲವು ಐಡಿಯಾಲಜೀಸ್ ಅಥವಾ ಕೆಲವು ಅವರಿಂದ ವ್ಯಾಲ್ಯೂಸ್ ಕಲಿಯೋದ್ರೆ ಡೆಫಿನೆಟ್ಲಿ ಇರ್ಲಿ. ಆದ್ರೆ ಇವರು ಆಲ್ರೆಡಿ ಟೈಮ್ ಟೆಸ್ಟೆಡ್ ಅಂಡ್ ದೇ ಆರ್ ಗ್ರೇಟ್ ಪೀಪಲ್. ಅವ್ರನ್ನ ಟೆಕ್ಸ್ಟ್ ಬುಕ್ ಇಂದ ತೆಗೆಯೋದು ಇದೇನಾಗುತ್ತೆ, ಸ್ಯಾನ್ಸ್ಕ್ರಿಟೈಸೇಷನ್ ಆಫ್ ದಿ ಎಜುಕೇಶನ್ ಅಂತಾರಲ್ಲ, ಇದಕ್ಕೆ ಅಂತಾರೆ. ಓಕೆ, ಅಥವಾ ಇದು ಏನು ವಿದ್ಯಾಭ್ಯಾಸ ಅಥವಾ ವಿದ್ಯೆನ ಕೇಸರೀಕರಣಗೊಳಿಸುವುದು ಅಂತ ಕೂಡ ಇದನ್ನ ಕನ್ನಡದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಇದು ತಪ್ಪು. ನೆಕ್ಸ್ಟ್ ಈ ಶೀಟ್ ಅಲ್ಲಿ ಮತ್ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ಓಕೆ, ಎಡಿಟೋರಿಯಲ್ ಬರೋಣ. ಎಡಿಟೋರಿಯಲ್ ಅಲ್ಲಿ ಲಾ ಅಂಡ್ ಪಬ್ಲಿಕ್ ಒಪಿನಿಯನ್. ಈಗ ಇಲ್ಲಿ ಪೆರಾರಿ ವೀರಣ್ಣ ರಿಲೀಸ್ ಮಾಡಿದಾರಲ್ಲ, ಪೆರಾರಿ ವೀರಣ್ಣ ರಿಲೀಸ್ ಮಾಡಿದ ತಕ್ಷಣ ಕೆಲವರು ಪಟಾಕಿ ಹೊಡಿಯೋದು ಇದೆಲ್ಲ ಮಾಡಿಸ್ತಾರೆ. ನಾನು ಇಷ್ಟು ದಿನ ಕಷ್ಟ ಬಿದ್ದಿದ್ದೆ, ನಾನು ಮಾಡಿದ್ದೇನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಶಿಕ್ಷೆಯಿಂದ ಇವ್ರನ್ನ ಮುಕ್ತಗೊಳಿಸಿದರೆ ಹೊರತು ಇವ್ರನ್ನ ನಿರಾಪರಾಧಿ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಆಕ್ಚುಲಿ ಪೆರಾರಿ ವೇಲನ್ನು ಏನು ರಾಜೀವ್ ಗಾಂಧಿ ಹತ್ಯೆಗೆ ಯೂಸ್ ಆಗಿತ್ತಲ್ಲ, ಬಾಂಬ್ ಯೂಸ್ ಮಾಡಿದ್ರಲ್ಲ, ಸೂಸೈಡ್ ಬಾಂಬರ್, ಅದಕ್ಕೆ ಬೇಕಾದಂತ ಬ್ಯಾಟ್ರಿನ 19ನೇ ವಯಸ್ಸಿನಲ್ಲಿ ಪೆರಾರಿ ವೇಲನೆ ತಂದ್ಕೊಟ್ಟಿದ್ದಂಥದ್ದು. ಹಾಗಾಗಿ ಇವ್ರು ಮಾಡಿರೋ ತಪ್ಪು ಪ್ರೂವ್ ಆಗಿದೆ, ಕೋರ್ಟ್ ಶಿಕ್ಷೆ ಕೂಡ ಕೊಟ್ಟಿದೆ. ಈಗ ಕೆಲವು ಕಾರಣಗಳಿಂದ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಅವ್ರನ್ನ ಆಯ್ತು, ನೀನು ಎನಾಫ್ ಜೈಲಲ್ಲಿ ನೀನು ಬೇಕಾದಷ್ಟು ದಿನ ನೀನು ಕಳೆದಿದ್ಯಾ ಟೈಮು, ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ಯಾ, ಈಗ ನೀನು ಫ್ರೀ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದ್ರ ಅರ್ಥ ಈತ ನಿರಪರಾಧಿ ಅಲ್ಲ. ಅದನ್ನೇ ಹೇಳ್ತಿದ್ದಾರೆ, ನೋ ಎಂಡೋರ್ಸ್ಮೆಂಟ್ ಆಫ್ ಎನಿ ಕ್ಲೇಮ್ ಆಫ್ ಹಿಸ್ ಇನ್ನೋಸೆನ್ಸ್. ಯಾಕಂದ್ರೆ 19ನೇ ವಯಸ್ಸಿದ್ದಾಗ್ಲೇನೆ ಆತ ಆ ಬ್ಯಾಟ್ರಿನ ಪ್ರೊವೈಡ್ ಮಾಡಿರ್ತಾನೆ ಬಾಂಬಿಗೆ ಬೇಕಾದಂಥದ್ದು. ಹಾಗಾಗಿ ಆ ತರ ನೀವು ಕನ್ಸಿಡರ್ ಮಾಡ್ಬಿಡಿ ಇದನ್ನ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಡಿಲಿಮಿಟೇಷನ್ ಫಾಲೋಡ್ ನೀಡ್ಸ್ ನೋ ಪೊಲಿಟಿಕಲ್ ಫೋರ್ಕಾಸ್ಟಿಂಗ್. ಡಿಲಿಮಿಟೇಷನ್ ಅಂತಂದ್ರೆ ನಾವ್ ಆಕ್ಚುಲಿ ಜಮ್ಮು ಅಂಡ್ ಕಾಶ್ಮೀರ್ ಡಿಲಿಮಿಟೇಷನ್ ನೋಡಿದೀವಿ. ಇಲ್ಲಿ ಮಾತಾಡ್ತಿರೋಂಥ ಡಿಲಿಮಿಟೇಷನ್ ಅದಲ್ಲ. ಇಲ್ಲಿ ಮಾತಾಡ್ತಿರೋ ಡಿಲಿಮಿಟೇಷನ್ MP ಮತ್ತೆ MLA ಎಲೆಕ್ಷನ್ಗೋಸ್ಕರ ಇಡೀ ದೇಶನೇ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಗಳಾಗಿ ಡಿವೈಡ್ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರದ್ದು ಈಗ ಹೊಸದಾಗಿ ಡಿಲಿಮಿಟೇಷನ್ ಕಮಿಷನ್ ಒಂದು ಮಾಡಬೇಕು. ಸೊ ಅದ್ರ ಬಗ್ಗೆ ನಡೀತಿದೆ. ಹಾಗಾಗಿ ಇದಕ್ಕೆ ತುಂಬಾ ಬೇಸಿಕ್ಸ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಅದನ್ನ ನಾನು ಡೀಟೇಲ್ಡ್ ಅನಾಲಿಸಿಸ್ ಇವತ್ತು ಪ್ರೊವೈಡ್ ಮಾಡ್ತೀನಿ. ದೆನ್ ಅದಾದ್ಮೇಲೆ ನೆಕ್ಸ್ಟ್, ದ ರೋ ಡ್ರಾಫ್ಟ್ ರೂಲಿಂಗ್ ಕುಡ್ ಅಫೆಕ್ಟ್ ಅದರ್ ಸಿವಿಲ್ ರೈಟ್ಸ್. ರೋ ಡ್ರಾಫ್ಟ್ ನಾವು ಆಲ್ರೆಡಿ ನೋಡಿದೀವಿ. ಏನು USA ನಲ್ಲಿ ಆಕ್ಚುಲಿ ಅಬಾರ್ಷನ್ ಇಟ್ ಈಸ್ ಲೀಗಲ್ ರೈಟ್. ಇಟ್ಸ್ ಎ ಲೀಗಲ್ ರೈಟ್ ಅಬಾರ್ಷನ್. ಸೊ ಅದನ್ನ ರೋ ವರ್ಸಸ್ ವೇಡ್ ಅಂತ ಇದ್ದಂತ ಒಂದು ಕೇಸಲ್ಲೇ ಸುಪ್ರೀಂ ಕೋರ್ಟ್ ಆಫ್ USA ಅದನ್ನ ಪರ್ಮಿಟ್ ಮಾಡಿದೆ.
ಈಗ ಇತ್ತೀಚೆಗೆ ಇದನ್ನ ತೆಗಿಬೇಕು ಅಂತ ಅಂದ್ಬಿಟ್ಟು ಆದಂತ ಒಂದು ಡಿಸ್ಕಷನ್ ಲೀಕ್ ಆಗಿರೋದ್ರಿಂದ, ಡಿಸ್ಕಷನ್ ಟೇಪ್ ಲೀಕ್ ಆಗಿರೋದ್ರಿಂದ, ಹಂಗಾರೆ USA ನಲ್ಲಿ ಅಬಾರ್ಷನ್ ಅನ್ನ ಪನಿಷಬಲ್ ಅಫೆನ್ಸ್ ಆಗಿ ಮಾಡ್ತಾರ ಅಂತ ಅಂದ್ಬಿಟ್ಟು ಡಿಸ್ಕಷನ್ ನಡೀತಿದೆ. ಈಗ ಅಕಸ್ಮಾತ್ ಏನಾದ್ರೂ ಅಬಾರ್ಷನ್ ಅನ್ನ ಪನಿಷಬಲ್ ಅಫೆನ್ಸ್ ಮಾಡ್ಬಿಟ್ಟು ಇವ್ರು ಮತ್ತೆ ಕನ್ಸರ್ವೇಟಿವ್ ಮೈಂಡ್ ಸೆಟ್ ಗೆ ಹೋದ್ರು ಅಂತಂದ್ರೆ, ಇದ್ರ ಜೊತೆಗೆ ಈಗ ಅಬಾರ್ಷನ್ ಅನ್ನ ಇರುವಂತ ಲೀಗಲ್ ರೈಟ್ ನೇ ತೆಗೆದ್ರು ಅಂತಂದ್ರೆ, ಇನ್ ನೆಕ್ಸ್ಟ್ ಗೇ ಪೀಪಲ್, ಲೆಸ್ಬಿಯನ್ ಪೀಪಲ್ ಇವ್ರಿಗೆಲ್ಲ ರೈಟ್ಸ್ ಇತ್ತಲ್ಲ ಅದನ್ನು ಹಂಗಾರೆ ಮೋಸ್ಟ್ಲಿ ತೆಗಿಬಹುದು ಅಂತ ಇಲ್ಲಿ ಜನಕ್ಕೆ ಒಂದು ಕೈಂಡ್ ಆಫ್ ಒಂದು ಆತಂಕ ಆಗಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಫ್ ಕಾನ್ಸ್ಟಿಟ್ಯೂಷನಲಿ ಪ್ರೊಟೆಕ್ಟೆಡ್ ಹ್ಯೂಮನ್ ರೈಟ್ಸ್ ಕುಡ್ ಫೇಸ್ ರಿವೋಕೇಶನ್. ಕಾನ್ಸ್ಟಿಟ್ಯೂಷನ್ ಆಗಿ ಪ್ರೊಟೆಕ್ಟ್ ಆಗಿರುವಂತ ರೈಟ್ಸ್ ಅನ್ನೇ ರಿವೋಕ್ ಮಾಡೋ ತರ ಇತ್ತು ಅಂತಂದ್ರೆ, ಹಂಗಂದ್ರೆ ರೈಟ್ಸ್ ಆಫ್ ಗೇ, ಲೆಸ್ಬಿಯನ್ ಪೀಪಲ್ ಇವೆಲ್ಲ ಕೆಲವು ಆಕ್ಟ್ ಪ್ರಕಾರ ಕೊಟ್ಟಿರೋದು, ಅಂದ್ರೆ ಸ್ಟ್ಯಾಟ್ಯೂಟರಿ ಪವರ್ಸ್ ಇದು ಕೊಟ್ಟರು, ಸ್ಟ್ಯಾಟ್ಯೂಟರಿ ಆಕ್ಟ್ ಪ್ರಕಾರ ಇವರಿಗೆ ರೈಟ್ಸ್ ಕೊಟ್ಟಿರೋದು. ಸೊ ಹಂಗಾರೆ ಈ ಸ್ಟ್ಯಾಟ್ಯೂಟರಿ ಆಕ್ಟ್ ಗಳು ಗ್ಯಾರಂಟಿ ಮಣ್ಣಾದಂಗೆ ಲೆಕ್ಕ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಜಾಸ್ತಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ಶೀಟ್ ನಲ್ಲಿ ನನಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ಇಂಪಾರ್ಟೆಂಟ್ ಕಾಣಲಿಲ್ಲ. ನೆಕ್ಸ್ಟ್ ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್. ದಿ ಕನ್ಫ್ಯೂಷನ್ ಓವರ್ ದಿ ಸ್ಟೇಟಸ್ ಆಫ್ ಅಸ್ಸಾಂ NRC, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಸ್ಸಾಂ ಅಲ್ಲಿ ಇದೆಯಲ್ಲ, ಅದ್ರದ್ದು ಏನ್ ಗೊಂದಲ ಅಂತ ಅಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಆಕ್ಚುಲಿ ಏನು ಹೇಳಿಲ್ಲ, ತುಂಬಾ ಡೀಪ್ ಆಗಿ ನಮಗೆ ಇದ್ರ ಬಗ್ಗೆ ಅನಾಲಿಸಿಸ್ ಬೇಕಾಗುತ್ತೆ, ಏನಾಗಿದೆ ಎತ್ತ ನೀವು ಇದನ್ನ ಡೀಟೇಲ್ ಆಗಿ ತಿಳ್ಕೊಬೇಕಾಗಿದೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಇವತ್ತು ಪ್ರೊವೈಡ್ ಮಾಡ್ತೀನಿ. ಯಾಕಂದ್ರೆ ಇವತ್ತಿಂದು ನ್ಯೂಸ್ ಪೇಪರ್ ಸ್ವಲ್ಪ ನನಗೆ ಡೀಟೇಲ್ಡ್ ಅನಾಲಿಸಿಸ್ ಆಂಗಲ್ ಇಂದ ನಿಂತಿದೆ. ಈಗ ನ್ಯೂಸ್ ಪೇಪರ್ ಓವರ್ ವ್ಯೂ ನಾವು ಪಟ ಮುಗಿಸ್ಬಿಡ್ಬೋದು, ಬಟ್ ಈ ಡೀಟೇಲ್ಡ್ ಅನಾಲಿಸಿಸ್ ಗೆ ನಾನು ತುಂಬಾ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಹಾಗಾಗಿ ಓವರ್ ವ್ಯೂ ಆದ್ಮೇಲೆ ನೋಡಿ ಎಷ್ಟು ಆರ್ಟಿಕಲ್ಸ್ ಆಲ್ರೆಡಿ ನಾವು ಡೀಟೇಲ್ ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳಿದೀನಿ. ಇಂಡಿಯಾಸ್ ವಲ್ನರಬಿಲಿಟಿ ಟು ಡ್ರಾಟ್ ಬರಗಾಲ. ಇಂಡಿಯಾ ವಲ್ನರಬಲ್ ಇದೆ, ಡೆಫಿನೆಟ್ಲಿ ಇದೆ. ಈಗ ಯುನೈಟೆಡ್ ನೇಷನ್ಸ್ ಒಂದು ರಿಪೋರ್ಟ್ ಬಿಡುತ್ತೆ, ಜಸ್ಟ್ ಇಷ್ಟು ತಿಳ್ಕೊಳ್ರಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಯುನೈಟೆಡ್ ನೇಷನ್ಸ್ ಒಂದು ರಿಪೋರ್ಟ್ ಬಿಡುತ್ತೆ, ಆ ರಿಪೋರ್ಟ್ ಹೆಸರು ಡ್ರಾಟ್ ಇನ್ ನಂಬರ್ಸ್ ರಿಪೋರ್ಟ್ ಅಂತ. ಸೊ ಡ್ರಾಟ್ ಇನ್ ನಂಬರ್ಸ್ ರಿಪೋರ್ಟ್ ಯಾರು ಬಿಡ್ತಾರೆ? ಯುನೈಟೆಡ್ ನೇಷನ್ಸ್. ದೆನ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಒಂದಿದೆ, ಅದು ಕೂಡ ಡ್ರಾಟ್ ಆಮೇಲೆ ಡೆಸರ್ಟಿಫಿಕೇಶನ್ ಇದ್ರ ಅಗೇನ್ಸ್ಟ್ ಫೈಟ್ ಮಾಡುತ್ತೆ. ಇಲ್ಲಿ ಜಸ್ಟ್ ಈ ರಿಪೋರ್ಟ್ ಏನಾದ್ರು ತಿಳ್ಕೊಳ್ರಿ. ನೆಕ್ಸ್ಟ್ ಯಾವಾಗಾದ್ರೂ ಒಂದು ಒಳ್ಳೆ ಆರ್ಟಿಕಲ್ ಬರುತ್ತೆ ಡ್ರಾಟ್ ಬಗ್ಗೆ, ಯಾವಾಗ ಡ್ರಾಟ್ ಅಂತ ಕರಿತೀವಿ, ಏನ್ ಕನ್ಸಿಡರ್ ಮಾಡ್ತೀವಿ ಅಂತ, ಅವಾಗ ಬೇಸಿಕ್ಸ್ ಎಲ್ಲ ಇಟ್ಕೊಂಡು ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಹಿಯರ್ ಆಲ್ಸೋ, ನಾಟ್ ದಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಫಾರ್ ಪೆರಾರಿವೇಲನ್ ಟರ್ನಿಂಗ್ ಪಾಯಿಂಟ್ ವಾಸ್ ಕಮ್ಯೂಟಿಂಗ್ ಆಫ್ ದಿ ಡೆತ್ ಪೆನಾಲ್ಟಿ. ಹೌದು, ಇವರಿಗೆ ಡೆತ್ ಪೆನಾಲ್ಟಿ ಗಲ್ ಶಿಕ್ಷೆ ಕೊಟ್ಟಿದ್ದನ್ನ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡಿದ್ರಲ್ಲ, ಅದೇ ಇವರಿಗೆ ಬಹಳ ಒಂದು ಹೋಪ್ಸ್ ತಂದು ಕೊಟ್ಟಿದ್ದಂಥದ್ದು. ಹಾಗಾಗಿ ಇಲ್ಲಿ ಯಾವ್ದಾದ್ರು ಒಂದು ಮರ್ಸಿ ಪ್ಲಿ ಬಂದಿರುತ್ತಲ್ಲ, ಅಥವಾ ಯಾವ್ದಾದ್ರು ಒಂದು ಡಿಸಿಷನ್ ಬಂದಿರುತ್ತಲ್ಲ, ಅದನ್ನ ಡಿಲೇ ಮಾಡಬಾರ್ದು. ಈಗ ಉದಾಹರಣೆಗೆ ನೋಡ್ರಿ, ಗವರ್ನರಿಗೆ ಇವ್ರು ಹೇಳಿದ್ರ ಇವ್ರನ್ನ ರಿಲೀಸ್ ಮಾಡಿ ಅಂತ, ಮಾಡ್ಲಿಲ್ಲಂಗೆ ಗವರ್ನರ್ ಅದ್ರ ಆ ಒಂದು ಫೈಲ್ ಮೇಲೆ ಹಂಗೇ ಕೂತಿದ್ರು, ಅದ್ರ ಬಗ್ಗೆ ಏನು ಫಾರ್ವರ್ಡ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಆತರ ಸುಮ್ನೆ ಡಿಲೇ ಮಾಡಿದ್ರು ಅಂತಂದ್ರೆ ಇಟ್ ಅಮೌಂಟ್ಸ್ ಟು ಟಾರ್ಚರ್ಗೆ ಸಮ. ಅದು ಸುಮ್ನೆ ಡಿಲೇ ಮಾಡ್ಕೊಂತ ಕೂತ್ಕೊಂಡ್ರೆ ಹಂಗ್ ಮಾಡ್ಬಿಡಿ ಅಂತ ಸುಪ್ರೀಂ ಕೋರ್ಟ್ ಬೈದಿದೆ. ಅಂಡ್ ಈ ಕೇಸಲ್ಲೂ ಕೂಡ ಹೇಳಿದೆ ನೋಡಿ, ಶತ್ರುಘ್ನ ಚೌಹಾನ್ ಕೇಸ್, ಇದ್ರಲ್ಲಿ ಏನ್ ಹೇಳಿದೆ? ದಟ್ ಸಚ್ ಡಿಲೇ ಅಮೌಂಟ್ ಟು ಟಾರ್ಚರ್. ಯಾವ ಡಿಲೇ? ಯಾರಾದ್ರೂ ಕನ್ವಿಕ್ಟ್ಸ್ ಮರ್ಸಿ ಪಿಟಿಷನ್ ಏನಾದ್ರು ಕೇಳಿದ್ರು ಅಂತಂದ್ರೆ ಅದನ್ನ ಕೊಡ್ತೀವೋ ಕೊಡಲ್ವೋ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ಬೇಕು. ಆದ್ರೆ ಅದ್ರ ಮೇಲೆ ಸುಮ್ನೆ ಕುತ್ಕೊಂಡು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ, ಫೈಲ್ ಸುಮ್ನೆ ಟೇಬಲ್ ಮೇಲೆ ಹಂಗೆ ಬಿದ್ದಿತ್ತು ಅಂತಂದ್ರೆ ಡಿಲೇ ಆಗುತ್ತೆ. ಆ ಡಿಲೇ ಅವರಿಗೆ ಟಾರ್ಚರ್ ಕ್ರಿಯೇಟ್ ಆಗುತ್ತೆ, ಟಾರ್ಚರ್ ಮಾಡೋದಕ್ಕೆ ಸಮಾನ ಅಂತ ಅಂದ್ಬಿಟ್ಟು ಶತ್ರುಘ್ನನ್ ಚೌಹಾನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆಲವು ಕೇಸ್ಗಳು ನಿಮಗೆ ಗೊತ್ತಿರಬೇಕು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ಮತ್ತೆ ಯಾವ್ದು ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಹಿಯರ್. ಇದೊಂದು ವ್ಯಂಗ್ಯ ಚಿತ್ರ ಸಖತ್ ಇಷ್ಟ ಆಯ್ತು ನೋಡ್ರಿ, ಸಖತ್ತಾಗಿದೆ. ಏನಂದ್ರೆ ಈಗ ಎಲ್ಲಾ ಮಸೀದಿಗಳು, ಟೆಂಪಲ್ಗಳು ಎಲ್ಲ ಇದನ್ನ ಡಿಗ್ ಮಾಡಿ ಇದ್ರ ಕೆಳಗಡೆ ಟೆಂಪಲ್ ಇತ್ತ, ಇದ್ರ ಕೆಳಗಡೆ ಮಸೀದಿ ಇತ್ತ, ಇದ್ರ ಕೆಳಗಡೆ ಮುಂಚೆ ಏನಿತ್ತ ಅಂತ ಡಿಗ್ ಮಾಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಿದಾರಲ್ಲ. ಅದ್ರಲ್ಲೊಬ್ಬ ವ್ಯಕ್ತಿ ಹೇಳ್ತಿದ್ದಾರೆ, ನೀನು ಡಿಗ್ ಮಾಡಪ್ಪ, ಆದ್ರೆ ತುಂಬಾ ಜಾಸ್ತಿ ಡಿಗ್ ಮಾಡಬೇಡ, ಮೇಲ್ಮೇಲಷ್ಟು ಡಿಗ್ ಮಾಡು. ಯಾಕಂದ್ರೆ ತುಂಬಾ ಜಾಸ್ತಿ ಡಿಗ್ ಮಾಡಿದ್ರೆ ನಮ್ಮ ದೇಶದಲ್ಲಿ ರಿಲಿಜನ್ ವಿಚಾರದಾಗಿ ನಡೆದಂತಹ ಹತ್ಯೆಗಳು, ಆಯ್ತಾ, ಹೆಣ್ಮಕ್ಳ ಮೇಲೆ ನಡೆದಂತಹ ಹತ್ಯೆಗಳು, ಮೈನಾರಿಟೀಸ್ ಮೇಲೆ ನಡೆದಂತಹ ಹತ್ಯೆಗಳು, ವಲ್ನರಬಲ್ ಪೀಪಲ್ ಮೇಲೆ ನಡೆದಂತಹ ಹತ್ಯೆಗಳು, ಇವೆಲ್ಲವೂ ಕೂಡ ಹೊರಗಡೆ ಕಾಣಿಸ್ಬಿಡುತ್ತೆ. ಹಾಗಾಗಿ ಅವು ಮಾಡಬೇಡ, ಜಸ್ಟ್ ಮೇಲ್ ಮಾತ್ರ ಡಿಗ್ ಮಾಡು. ಮೇಲ್ ಡಿಗ್ ಮಾಡ್ಬಿಟ್ಟು ಈ ಟೆಂಪಲ್ ಅನ್ನ ಮಾಸ್ಕ್ ಕೊಡೋದು, ಮಾಸ್ಕ್ ನ ಟೆಂಪಲ್ ಕೊಡೋದು, ಈ ತರ ಮಾಡು. ತುಂಬಾ ಕೆಳಗಡೆ ಡಿಗ್ ಮಾಡಿದ್ರೆ ನಮ್ ದೇಶಕ್ಕೆ ಅಂದ್ರೆ ಬೇಜಾರಾಗುವಂತ ನಮಗೆ ಸಂಗತಿಗಳು ಎಷ್ಟೊಂದು ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇದು ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ ನಾನು ಏನ್ ಹೇಳ್ತಿದ್ದೀನಿ ಅಂತ, ವಾಟ್ ಎವರ್. ಓಕೆ, ನೆಕ್ಸ್ಟ್ 138 crore rupees ಕೊಟ್ಟಿದ್ದಾರೆ IB ಕೌಂಟರ್ ಟೆರರಿಸಂ ಗ್ರಿಡ್ ನ ಅಪ್ಗ್ರೇಡ್ ಮಾಡೋದಕ್ಕೆ. ಆಕ್ಚುಲಿ ಏನಂತಂದ್ರೆ ಕಾರ್ಗಿಲ್ ವಾರ್ ಆದ್ಮೇಲೆ ಒಂದು
ದಟ್ ಈಸ್ ಕೌಂಟರ್ ಟೆರರಿಸಮಿಗೆ ಒಂದು ಇಂಟೆಲಿಜೆನ್ಸ್ ಗ್ರಿಡ್ ಅನ್ನ ರೆಡಿ ಮಾಡಿರ್ತಾರೆ. ಅದನ್ನ ಸ್ಮ್ಯಾಕ್ ಅಂತ ಕರಿತೀವಿ. ಸ್ಮ್ಯಾಕ್ ಅಂತ ನೋಡಿ, ಸ್ಮ್ಯಾಕ್ ಅಂತಂದ್ರೆ ಇದು ಸಬ್ಸಿಡರಿ ಮಲ್ಟಿ ಏಜೆನ್ಸಿ ಸೆಂಟರ್ ಅಂತ ಇಂಟೆಲಿಜೆನ್ಸ್ ಬ್ಯೂರೋ ಆಫ್ ಆಲ್ ದಿ ಸ್ಟೇಟ್ಸ್ ಇರುತ್ತೆ. ಅವನ್ನೆಲ್ಲ ಲಿಂಕ್ ಮಾಡ್ಬಿಟ್ಟು ಇವರು ಆಂಟಿ ಟೆರರ್ ಒಂದು ಗ್ರಿಡ್ ನ ಮಾಡಿರ್ತಾರೆ. ಈ ಗ್ರಿಡ್ ನ ಈಗ ಅಪ್ಡೇಟ್ ಮಾಡ್ಬೇಕಂತ ಅಂದ್ಬಿಟ್ಟು ಕೊಟ್ಟಿರುವಂತದ್ದು. ಈಗ ಇಲ್ಲಿ ನೋಡ್ರಿ, ಆಸ್ ಮೆನಿ ಆಸ್ 28 ಆರ್ಗನೈಸೇಷನ್, ದಟ್ ಈಸ್ ರಾ ಇರ್ಬೋದು, ಸ್ಟೇಟ್ ಪೊಲೀಸ್ ಇರ್ಬೋದು, ಆರ್ಮ್ ಫೋರ್ಸ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಇವರೆಲ್ಲರೂ ಕೂಡ ಮ್ಯಾಕಿಗೆ ಇನ್ಪುಟ್ ಕೊಡ್ತಾರೆ. ದೆನ್ ಆ ಮ್ಯಾಕ್ ಇಂದ, ದಟ್ ಈಸ್ ಮಲ್ಟಿ ಏಜೆನ್ಸಿ ಸೆಂಟರ್ ಇಂದ ಬೇರೆ ಬೇರೆ ಕಡೆ ಆಂಟಿ ಟೆರರ್ ಇನ್ಫಾರ್ಮೇಶನ್ ಗಳು ಹೋಗ್ತಿರುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಡಾಟಾ ಸೆಂಟರ್ ಇದು. ಇದನ್ನ ಡೆವಲಪ್ ಮಾಡಬೇಕು. ಇದನ್ನ ಡೆವಲಪ್ ಮಾಡಿದ್ರೆ ಆಂಟಿ ಟೆರರ್ ಆಕ್ಟಿವಿಟೀಸ್ ಗಳನ್ನ, ದಟ್ ಈಸ್ ಅಥವಾ ಟೆರರ್ ಆಕ್ಟಿವಿಟೀಸ್ ಗಳನ್ನ ಮಾನಿಟರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಪ್ಗ್ರೇಡ್ ಮಾಡಿದ್ರೆ. ಇದೊಂದು ನಿಮಗೆ ಗೊತ್ತಿರಲಿ. SMAC ಅಂಡರ್ ಇಂಟೆಲಿಜೆನ್ಸ್ ಬ್ಯೂರೋ. ಇಂಟೆಲಿಜೆನ್ಸ್ ಬ್ಯೂರೋ ಇದರ ಅಂಡರ್ ಇದೆ, ಹೋಮ್ ಮಿನಿಸ್ಟರ್ ಅಂಡರ್ ಇದೆ, ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಯಾವುದು ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್ ಹಿಯರ್ ಆಲ್ಸೋ, ಯಾವ್ದಷ್ಟು ನಮಗೆ ಇಂಪಾರ್ಟೆಂಟ್ ಇಲ್ಲ. ಇನ್ನು IPL ಸ್ಪೋರ್ಟ್ಸು ಇದು ಅಷ್ಟೇ, ಯಾವುದು ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಎಸ್, ಮತ್ತೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಎಸ್, ಅಷ್ಟು ಇವತ್ತು ನಾ ಏನು ಡಿಸ್ಕಸ್ ಮಾಡಿದ್ನಲ್ಲ, ಈಗ ಡಿಸ್ಕಸ್ ಮಾಡಿದ್ದು ಇದಿಷ್ಟು ನಮಗೆ ನ್ಯೂಸ್ ಪೇಪರ್ ಓವರ್ ವ್ಯೂದು ನಾನು ಡಿಸ್ಕಸ್ ಮಾಡಿರುವಂಥದ್ದು. ಈಗ ನಾ ಹೇಳಿದ್ನಲ್ಲ, ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಆರ್ಟಿಕಲ್ಗಳ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಈಗ ನೆಕ್ಸ್ಟ್ ನಾನು ಆ ಆರ್ಟಿಕಲ್ಗಳನ್ನ ಎತ್ಕೊಂತೀನಿ. ಈ ಆರ್ಟಿಕಲ್ನ ದ ಹಿಂದೂ 19th ಮೇ ಪೊಲಿಟಿ, ಅದರ ಅಂಡರ್ ಡಿಲಿಮಿಟೇಷನ್ MP ಕಾನ್ಸ್ಟಿಟ್ಯೂನ್ಸಿ ಅಂಡರ್ ಹಾಕಿದೀನಿ. ಈ ಆರ್ಟಿಕಲ್ ಅರ್ಥ ಹಾಕಿನ ಮುಂಚೆ ಸರ್ಟನ್ ಬೇಸಿಕ್ಸ್ ನೋಡಬೇಕು. ಫಸ್ಟ್ ನಾವು ಬೇಸಿಕ್ಸ್ ನೋಡ್ಕೊಂಬರೋಣ. ಈಗ ಬೇಸಿಕ್ಸ್ ಏನಂದ್ರೆ, ಇಂಡಿಯನ್ ಪೊಲಿಟಿನಲ್ಲಿ ನಾವು ಆರ್ಟಿಕಲ್ಗಳನ್ನು ನೋಡಿದೀವಿ. ಈಗ ಆರ್ಟಿಕಲ್ ನಾವು ಪಾರ್ಲಿಮೆಂಟ್ ಬಗ್ಗೆ ಓದ್ಬೇಕಾದ್ರೆ ಇಷ್ಟ ಆರ್ಟಿಕಲ್ ಅಂತೂ ನಮಗೆ ಗೊತ್ತು. ಆರ್ಟಿಕಲ್ 79 ಟಾಕ್ಸ್ ಅಬೌಟ್ ದಿ ಪಾರ್ಲಿಮೆಂಟ್. ಆರ್ಟಿಕಲ್ 80 ಟಾಕ್ಸ್ ಅಬೌಟ್ ದಿ ರಾಜ್ಯಸಭಾ. ಆರ್ಟಿಕಲ್ 81 ಟಾಕ್ಸ್ ಅಬೌಟ್ ದಿ ಲೋಕಸಭಾ. ದೆನ್ ಆರ್ಟಿಕಲ್ 82 ಇದೆಯಲ್ಲ, ಈ ಆರ್ಟಿಕಲ್ 82 ಏನ್ ಮಾಡುತ್ತಂದ್ರೆ, ನಮ್ಮ ದೇಶ ಏನಿದೆ, ನಮ್ಮ ದೇಶನ ನೀವು ಕಾನ್ಸ್ಟಿಟ್ಯೂನ್ಸಿಗಳಾಗಿ, MP ಕಾನ್ಸ್ಟಿಟ್ಯೂನ್ಸಿಗಳಾಗಿ ನೀವು ಅದನ್ನ ಡಿವೈಡ್ ಮಾಡಬೇಕು ಅಂತನ್ಬಿಟ್ಟು ಹೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಈ ಡಿವಿಷನ್ ಹೆಂಗ್ ಮಾಡ್ಬೇಕಂದ್ರೆ, ಪ್ರತಿ ಸೆನ್ಸಸ್ ಆದ ನಂತರ ಎವ್ರಿ 10 years ಸೆನ್ಸಸ್ ಆಗುತ್ತಲ್ಲ, ಅದಾದ್ಮೇಲೆ ನೀವು ಈ ತರ ಕಾನ್ಸ್ಟಿಟ್ಯೂನ್ಸಿಗಳನ್ನ ಡಿವೈಡ್ ಮಾಡಬೇಕು. ಎಷ್ಟು MP ಕ್ಷೇತ್ರಗಳಿದಾವೆ ಅಂತ ಅದನ್ನ ಎದ್ರ ಪ್ರಕಾರ ಮಾಡಬೇಕು? ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಪ್ರಕಾರವಾಗಿ ನೀವು ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೂಪರ್. ಪಾಪ್ಯುಲೇಷನ್ ಪ್ರಕಾರ ಮಾಡ್ಬೇಕಂದ್ರೆ ಈಗ ನೋಡ್ರಿ, ಪ್ರತಿಯೊಂದು ಸ್ಟೇಟು ನಮ್ಮ ಸ್ಟೇಟಿಗೆ ಜಾಸ್ತಿ MP ಸೀಟ್ ಸಿಗ್ಲಿ ಅಂತ ಅಂದ್ಬಿಟ್ಟು ಇವ್ರು ಮಕ್ಕಳು ಮಾಡಿದ್ದೇ ಅಲ್ವಾ? ಆ ಸ್ಟೇಟೇ ಪ್ರಮೋಟ್ ಮಾಡ್ತೀವಿ, ಜಾಸ್ತಿ ಮಕ್ಕಳು ಮಾಡ್ರಿ ನೀವು, ಜಾಸ್ತಿ ಪಾಪ್ಯುಲೇಷನ್ ಆದ್ರೆ ನಮಗೆ ಕೇಂದ್ರದಲ್ಲಿ ಜಾಸ್ತಿ MP ಸೀಟ್ಗಳಿರುತ್ತೆ ಅಂತ. ಕರೆಕ್ಟಾ? ಇದು ಈ ತರ ಪ್ರಮೋಟ್ ಮಾಡೋಕ್ಕಾಗತ್ತಾ? ಇಂಡಿಯಾ ಅಂತ ದೇಶದಲ್ಲಿ ಇನ್ನ ಪಾಪ್ಯುಲೇಷನ್ ಜಾಸ್ತಿ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ಪಾಪ್ಯುಲೇಷನ್ ಪ್ರಕಾರ ನಾವ್ ಹಿಂಗ್ ಮಾಡ್ತಾ ಹೋದ್ರೆ ತಪ್ಪಾಗ್ಬಿಡುತ್ತೆ. ಆ ಕಾರಣದಿಂದ ನಾವ್ ಏನ್ ಮಾಡೋಣ ಅಂತಂದ್ರೆ, ಈಗ ಮುಂದೆ ಜನ ಪಾಪ್ಯುಲೇಷನ್ ಸುಮ್ಮನೆ ಜಾಸ್ತಿ ಮಾಡ್ಕೊಂತ ಹೋಗ್ಬಿಡ್ತಾರೆ MP ಸೀಟಿಗೋಸ್ಕರ. ಈಗ ಅದಕ್ಕೆ ಯಾವ್ಯಾವ ಸ್ಟೇಟಿಗೆ ಎಷ್ಟು MP ಸೀಟ್ ಕೊಟ್ಟಿದೀವಲ್ಲ ಅಷ್ಟನ್ನೇ ಫ್ರೀಸ್ ಮಾಡ್ಬಿಡೋಣ. ಅಷ್ಟನ್ನ ಒಂದ್ ಸ್ವಲ್ಪ ವರ್ಷಗಳ ಕಾಲ ನಾವು ಫ್ರೀಸ್ ಮಾಡ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ, ಅಯ್ಯೋ ಮಕ್ಕಳು ನಮಗೆ ನಮ್ಮ ಸ್ಟೇಟಲ್ಲಿ ಮಕ್ಕಳು ಜಾಸ್ತಿ ಆದ್ರೂ ಮಕ್ಕಳು ಕಮ್ಮಿ ಆದ್ರೂ ಇಷ್ಟೇ MP ಸೀಟ್ ಅಲ್ಲ ಅಂತ ಅನ್ಬಿಟ್ಟು ಪ್ರತಿಯೊಂದು ಸ್ಟೇಟು ಕೂಡ ಅವರು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಸ್ಟೇಟ್ ಡೆವಲಪ್ ಆಗಬೇಕು, ರಿಸೋರ್ಸ್ ರಿಚ್ ಆಗಬೇಕು, ಬಡತನ ಎಲ್ಲ ಕಮ್ಮಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಪಾಪ್ಯುಲೇಷನ್ ಅನ್ನ ಕಮ್ಮಿ ಮಾಡ್ತಾರೆ. ಆ ತರ ಸ್ವಲ್ಪ ವರ್ಷಗಳು ನಡೆದ ನಂತರ ನಮಗೆ ಒಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ಪ್ರತಿಯೊಂದು ಸ್ಟೇಟು ಇಂಡಿಯಾದಲ್ಲಿ ಇರುವಂತದ್ದು ಅದು ಒಂದು ಸ್ಟೇಬಲ್ ಪಾಪ್ಯುಲೇಷನ್ ಫಿಗರ್ಗೆ ರೀಚ್ ಆಗಿರುತ್ತೆ. ಆ ಥರ ಸ್ಟೇಬಲ್ ಪಾಪ್ಯುಲೇಷನ್ ಫಿಗರ್ ರೀಚ್ ಆದ್ಮೇಲೆ ಅವಾಗಿನ ಅಪ್ಡೇಟೆಡ್ ಸೆನ್ಸಸ್ ಪ್ರಕಾರ ಮತ್ತೆ ನಾವು ಡಿಲಿಮಿಟೇಷನ್ ಮಾಡ್ಬಿಟ್ಟು ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು MP ಸೀಟ್ ಅಂತ ಅಂದ್ಬಿಟ್ಟು ನಾವು ಡಿಕ್ಲೇರ್ ಮಾಡೋಣ ಅಂತ ಇದು ಪ್ಲಾನ್ ಮಾಡ್ಕೊಂಡಿದ್ದಂತು. ಅರ್ಥ ಆಗ್ತಿದ್ಯಾ? ಸೊ ಆ ಕಾರಣದಿಂದ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಮಾಡಿದ್ರು, ಇವಾಗ ಏನು 1976 ಅಲ್ಲಿ ಎಷ್ಟು ಯಾವ್ಯಾವ ಸ್ಟೇಟಿಗೆ ಎಷ್ಟು MP ಸೀಟ್ ಕೊಟ್ಟಿದೀವಲ್ಲ ಅದನ್ನ 2000 ವರೆಗೂ ನಾವು ಫ್ರೀಸ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು. 2000 ವರೆಗೂ ಫ್ರೀಸ್ ಮಾಡೋಣ. ಹಂಗಾರೆ 1976 ಅಲ್ಲಿ ಯಾವ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ ನೀವು ಕೊಟ್ಟಿದ್ದೀರಾ ಒಂದೊಂದು ಸ್ಟೇಟಿಗೆ MP ಸೀಟು ಅಂದ್ರೆ 1971 ಸೆನ್ಸಸ್ ಪ್ರಕಾರ ಕೊಟ್ಟಿದೀವಿ ಅಂತ ಹೇಳಿದ್ರು. ದೆನ್ ಅದಾದ್ಮೇಲೆ 84th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಇದೆ 2000 ವರೆಗೂ ಮಾಡಿದ್ರಲ್ಲ, 2000 ಆದ ತಕ್ಷಣ 2001 ಬಂತು. 2001 ಬಂದಾಗ ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡಿದ್ರು, ಇನ್ನ ಎಲ್ಲ ಸ್ಟೇಟ್ಗಳದ್ದು ಪಾಪ್ಯುಲೇಷನ್ ಸ್ಟೇಬಲ್ ಆಗೇ ಇಲ್ಲ. ಹಾಗಾಗಿ ಈಗಲೂ ಕೂಡ ನಾವು ಡಿಲಿಮಿಟೇಷನ್ ಮಾಡಕ್ ಹೋದ್ರೆ ಮತ್ತೆ ಏರುಪೇರ್ ಆಗ್ಬಿಡುತ್ತೆ. ಆಕ್ಚುಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಪಾಪ್ಯುಲೇಷನ್ ಅನ್ನ ತುಂಬಾ ಕಮ್ಮಿ ಮಾಡಿದಾವೆ. ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಬಿಹಾರ, UP ನಲ್ಲಿ ಇನ್ನ ಪಾಪ್ಯುಲೇಷನ್ ಜಾಸ್ತಿನೇ ಇದೆ. ಆ ಕಾರಣದಿಂದ ಈಗ ನಾವು 2001 ನಲ್ಲಿ ಏನಾದ್ರೂ ನಾವು ಡಿಲಿಮಿಟೇಷನ್ ಮಾಡ್ಬಿಟ್ರೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಪಾಪ ಅವೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಪಾಪ್ಯುಲೇಷನ್ ಕಮ್ಮಿ ಮಾಡಿ ಅವ್ರಿಗೆ ನಾವು ಪ್ರೈಸ್ ಕೊಡ್ಬೇಕೇ ಹೊರತು ಇವ್ರಿಗೆ ನಾವೀಗ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ ಮಾಡಿದ್ರೆ ಇವ್ರಿಗೆ MP ಸೀಟ್ಸ್ ಕಮ್ಮಿ ಆಗುತ್ತೆ.
ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡಿದ್ರು, ಇಲ್ಲ 2000 ವರ್ಗೂ ನಾವು ಫ್ರೀಸ್ ಮಾಡಿದ್ವಲ್ಲ ಅದನ್ನ 2026 ವರ್ಗೂ ಫ್ರೀಸ್ ಮಾಡ್ಬಿಡೋಣ, ಅದೇ 1971 ಸೆನ್ಸಸ್ ಪ್ರಕಾರನೇ ಫ್ರೀಸ್ ಮಾಡ್ಬಿಡೋಣ ಅಂತಂದ್ರು. ಆದ್ರೆ ಸ್ಟೇಟ್ ಒಳಗಡೆನೆ ಜನ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಈ ಒಂದು ಜಾಗ ಎಷ್ಟೋ ದಿನದಿಂದ ಇದು ಜನರಲ್ ಕ್ಯಾಟಗರಿ ಕಾನ್ಸ್ಟಿಟ್ಯೂನ್ಸಿನೇ ಇದೆ, ಇಲ್ಲಿ ST ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಥವಾ ಇಲ್ಲಿ SC ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ, ಹಾಗಾಗಿ ಇಂಟರ್ನಲಿ ರಿಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಇಲ್ಲಿ ಕೆಲವು ಡಿಸ್ಟಿಕ್ಗಳು ಚೆನ್ನಾಗಿದ್ದಾವೆ. ಉದಾಹರಣೆಗೆ ನೋಡ್ರಿ, ಮುಂಚೆ MP ಸೀಟು ಚಿತ್ರದುರ್ಗದಲ್ಲಿತ್ತು. ಚಿತ್ರದುರ್ಗದಲ್ಲಿ ಒಂದು ತಾಲೂಕಿದ್ದಂತ ದಾವಣಗೆರೆ ಇವತ್ತು ದಾವಣಗೆರೆ ಚಿತ್ರದುರ್ಗಕ್ಕಿಂತ 4 ಪಟ್ಟು ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟಿದೆ. ದಾವಣಗೆರೆನಲ್ಲೇ ನಮಗೆ ಈಗ MP ಸೀಟ್ ಇದೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಈ ತರ ಸ್ಟೇಟ್ ಒಳಗಡೆ ನಾವು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಒಂದು ಸ್ಟೇಟಿಗೆ ಎಷ್ಟು ನೀವು ಕೊಡ್ಬೇಕಂತಿದಿರಲ್ಲ, ಒಂದು ಸ್ಟೇಟಿಗೆ MP ಸೀಟ್ ಎಷ್ಟಿರುತ್ತಲ್ಲ, ಉದಾಹರಣೆಗೆ 28 ಕರ್ನಾಟಕಕ್ಕೆ ಇತ್ತು ಅಂತಂದ್ರೆ 28 MP ಸೀಟು 2026 ವರ್ಗೂ ಅಷ್ಟೇ ಇರುತ್ತೆ. ಆದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಒಳಗಡೆ ಆ MP ಕ್ಷೇತ್ರದ ಗಡಿನ ಮಾತ್ರ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಒಳಗಡೆ ವಿತಿನ್ ದ ಸ್ಟೇಟ್ ಹೆಚ್ಚು ಕಮ್ಮಿ ಮಾಡ್ಕೊಂತೀವಿ. ಅದನ್ನ ವಿತಿನ್ ದ ಸ್ಟೇಟ್ ಹೆಚ್ಚು ಕಮ್ಮಿ ಮಾಡ್ಕೊಂತೀವಿ ಅಂತ 1991 ಸೆನ್ಸಸ್ ಪ್ರಕಾರ ಮಾಡಿದ್ರು. ಆದ್ರೆ ಇನ್ನೇನ್ ಮಾಡೋ ಅಷ್ಟೊತ್ತಿಗೆ ಹೊಸ ಅಪ್ಡೇಟೆಡ್ 2001 ಸೆನ್ಸಸ್ ಬಂದ್ಬಿಡ್ತು. ಸೊ ಆ ಕಾರಣದಿಂದ 87th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಿದ್ರು, ವಿತಿನ್ ದ ಸ್ಟೇಟ್ 2001 ಸೆನ್ಸಸ್ ಪ್ರಕಾರ ಮಾಡಿದ್ರು. ಹಾಗಾಗಿ ನಾನು ನಿಮಗೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡ್ರಿ. ಸಂಕ್ಷಿಪ್ತವಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ 2026 ವರ್ಗು ಕೂಡ 1971 ಸೆನ್ಸಸ್ ಪ್ರಕಾರ ಯಾವ್ಯಾವ ಸ್ಟೇಟಿಗೆ ಎಷ್ಟು MP ಸೀಟ್ ಅಲೋಕೇಟ್ ಮಾಡಿದ್ರೋ ಅವು ಅಷ್ಟೇ ಇರ್ತವೆ. ಆದ್ರೆ ವಿತಿನ್ ದ ಸ್ಟೇಟು ಅವರು ಗಡಿಗಳನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು, ಎಷ್ಟು ಬೇಕೋ ಅಷ್ಟು. ಅದು ಲೇಟೆಸ್ಟ್ ಆಗಿ 2001 ಸೆನ್ಸಸ್ ಪ್ರಕಾರ ಅವರು ಚೇಂಜಸ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಇದು ನಮಗೆ ಡಿಲಿಮಿಟೇಷನ್. ಈ 2002 ಅಲ್ಲಿ ಲಾಸ್ಟ್ ಡಿಲಿಮಿಟೇಷನ್ ನಡೆದಂತದ್ದು ಕುಲ್ದೀಪ್ ಸಿಂಗ್ ಅವರು ಈ ಡಿಲಿಮಿಟೇಷನ್ ಮಾಡಿದ್ರು. ಅಂದ್ರೆ ಓವರ್ ಆಲ್ ಎಷ್ಟು ಡಿಲಿಮಿಟೇಷನ್ ಕಮಿಷನ್ ಸೆಟಪ್ ಮಾಡಿದೀವಿ ಅಂದ್ರೆ 4 ಸೆಟಪ್ ಮಾಡಿದೀವಿ. 1952 ಒಂದು, 61 ಒಂದು, 72 ಒಂದು, 2002 ಒಂದು. ಯಾರು ಇದನ್ನ ಸೆಟಪ್ ಮಾಡೋದು ಡಿಲಿಮಿಟೇಷನ್ ಕಮಿಷನ್ ಅನ್ನ? ಇಟ್ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಯಾವುದಕ್ಕೆ? ಕಾನ್ಸ್ಟಿಟ್ಯೂನ್ಸಿಗಳನ್ನ ಡ್ರಾ ಮಾಡು. ದೆನ್ ಅಲ್ಲಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ SC ST ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗಳನ್ನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡು ಅಂತ. ದೆನ್ ಅದಾದ್ಮೇಲೆ ಈ ಡಿಲಿಮಿಟೇಷನ್ ಕಮಿಷನ್ ಸೆಟಪ್ ಆದ್ಮೇಲೆ ಈ ಕಮಿಷನ್ ಒಂದು ಆರ್ಡರ್ ಕೊಡುತ್ತಲ್ಲ, ಆ ಆರ್ಡರ್ ಕೊಟ್ಟಿರೋದನ್ನ ಸ್ಟೇಟ್ ಆಗ್ಲಿ ಸೆಂಟರ್ ಆಗ್ಲಿ ಏನ್ ಮಾಡಕ್ಕಾಗಲ್ಲ, ಮಾಡಿಫೈ ಮಾಡಕ್ಕೆ ಆಗಲ್ಲ. ಇದು ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ, ದಿಸ್ ಇಸ್ ದ ಬೇಸಿಕ್ಸ್ ಆಫ್ ಆರ್ಟಿಕಲ್ 82 ಅಥವಾ ಡಿಲಿಮಿಟೇಷನ್. ಈಗ ಈ ಆರ್ಟಿಕಲ್ ನೋಡೋಣ. ಈಗ ಈ ಆರ್ಟಿಕಲ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 2026 ವರ್ಗೂ ಫ್ರೀಸ್ ಅಂತ ಹೇಳಿದ್ರಲ್ಲ ಗುರು, ಈಗ ಆಲ್ರೆಡಿ ನಮಗೆ 2022 ಆಯ್ತಾ, ಇನ್ 4 ವರ್ಷ ಉಳಿದಿದೆ. ಈಗಲೂ ನೋಡಿದ್ರು ಕೂಡ ಇನ್ನ ನಾರ್ತ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿನೇ ಇದೆ, ಸೌತ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗಿದೆ. ಹಾಗಾಗಿ ನೀವು ಹೊಸ 2021 ಸೆನ್ಸಸ್ ಪ್ರಕಾರ ನೀವೇನಾದ್ರೂ ಸೀಟ್ ಅಲೋಕೇಟ್ ಮಾಡಿದ್ರು ಸೌತ್ ಇಂಡಿಯಾಗೆ MP ಸೀಟ್ಸ್ ಕಮ್ಮಿ ಸಿಗುತ್ತೆ. MP ಸೀಟ್ಸ್ ಕಮ್ಮಿ ಸಿಕ್ತಾಗ ಸೌತ್ ಇಂಡಿಯಾ ಎಲ್ಲ ಗಲಾಟೆ ಮಾಡ್ತಾರೆ. ಎಲ್ಲರೂ ಗಲಾಟೆ ಮಾಡ್ಬಿಟ್ಟು ನಮಗೆ ಸಪರೇಟ್ ದೇಶ ಕೊಡಿ ಅಂತ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಗಳ ಕೇಳ್ಬಿಡ್ಬೋದು. ಹಾಗಾಗಿ ಮತ್ತೆ ಇಲ್ಲಿ ತೊಂದರೆ ಆಗ್ತಿದೆ. ಹಾಗಾಗಿ ಏನ್ ಮಾಡ್ಬೇಕಂತ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ, ಜೊತೆಗೆ ಇವ್ರು ಸಜೆಸ್ಟ್ ಮಾಡ್ತಿದ್ದಾರೆ, ನೋಡಪ್ಪ 82nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತೂ ಏನ್ ಹೇಳಿದ್ದಾರೆ, ಡಿಲಿಮಿಟೇಷನ್ ಅಥವಾ ಕಾನ್ಸ್ಟಿಟ್ಯೂನ್ಸಿಗಳನ್ನ ನೀವು ಕೊರೀರಿ, ಯಾವ್ದ್ರ ಪ್ರಕಾರ, ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಪ್ರಕಾರ ಕೊರೀರಿ ಅಂತ ಹೇಳಿರೋದು. ಹಾಗಾಗಿ ಇಲ್ಲ ಇನ್ನ ಒಂದ್ ಸ್ವಲ್ಪ ದಿನ, ಇನ್ನೊಂದು 10 ವರ್ಷ ಎಲ್ಲಾ ಪಾಪ್ಯುಲೇಷನ್ ಸ್ಟೇಬಲ್ ಆಗೋರ್ಗು ಮತ್ತೆ ನೀವು 2026 ವರ್ಗೂ ಫ್ರೀಸ್ ಮಾಡಿದ್ರಲ್ಲ, ಅದನ್ನ ಬೇಕಾದ್ರೆ 2036 ವರ್ಗೂ ಬೇಕಾದ್ರೆ ಫ್ರೀಸ್ ಮಾಡಂಗಿದ್ರೆ ಮಾಡ್ರಿ. ಇಲ್ಲ ಬೇಡ ನಾವು ಇದನ್ನ ಚೇಂಜ್ ಮಾಡ್ತೀವಿ ಈಗ 2026 ಗೆ ಅಂತಂದ್ರೆ ದೆನ್ ಯಾವ್ದಾದ್ರು ಒಳ್ಳೆ ಒಂದು ಫಾರ್ಮುಲಾ ಹಾಕ್ರಿ. ಆ ಫಾರ್ಮುಲಾದಲ್ಲಿ ಬರೀ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಅಷ್ಟೇ ಅಲ್ಲ, ಪಾಪ್ಯುಲೇಷನ್, ಗ್ರೋತ್, ಇನ್ಇಕ್ವಾಲಿಟಿ, ಆಮೇಲೆ ಎಷ್ಟು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅವ್ರು ಕಮ್ಮಿ ಮಾಡಿದ್ದಾರೆ, ಈ ಎಲ್ಲಾ ವಿಚಾರಗಳನ್ನು ಕನ್ಸಿಡರ್ ಮಾಡಿ ಒಂದು ನ್ಯಾಯವಾದ ರೀತಿನಲ್ಲಿ ಪ್ರತಿಯೊಂದು ಸ್ಟೇಟಿಗೂ ಅಷ್ಟು MP ಸೀಟು ಸಿಗೋ ತರ ಮಾಡಿ. ಇಲ್ಲ ಅಂತಂದ್ರೆ ಮತ್ತೆ ಈ ವಿಚಾರ ಬರ್ತಾ 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 ನೆಕ್ಸ್ಟ್ ವರ್ಷ ಅಷ್ಟೊತ್ತಿಗೆ ತುಂಬಾ ವಿಕೋಪಕ್ಕೆ ಹೋಗಿ ಗಲಾಟೆ ಆಗಿ ಫೆಡರಲಿಸಮೇ ಡ್ಯಾಮೇಜ್ ಆಗೋ ಒಂದು ಲೆವೆಲ್ಗೆ ಇದೊಂದು ಬರುತ್ತೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೋಪ್ ಈ ಆರ್ಟಿಕಲ್ ನ ಹೇಳಿದ್ದು ನಿಮಗೆ ಟೋಟಲ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಆರ್ಟಿಕಲ್ ನ ದ ಹಿಂದೂ 19th ಮೇ ಪೊಲಿಟಿ ಪೆರಾರಿ ವಿಲನ್ ಅಂಡರ್ ಹಾಕಿದೀನಿ. ಸೊ ಪೆರಾರಿ ವಿಲನ್, ಕಂಗ್ರಾಟ್ಸ್, ಯು ಆರ್ ಫ್ರೀ ನೌ. ಹಾಗಾಗಿ ಪೆರಾರಿ ವಿಲನ್ ತನ್ನ 19th ಇಯರ್ ಅಲ್ಲಿ ಅರೆಸ್ಟ್ ಆಗ್ಬಿಟ್ಟು ದೆನ್ ಇಲ್ಲಿವರೆಗೂ ಆತ ಹೆಂಗ್ ಸ್ಟ್ರಗಲ್ ಮಾಡ್ತಾ ಬಂದ, ದೆನ್ ಯಾವ್ಯಾವ ತರ ಅವ್ರನ್ನ ಡೆತ್ ಪೆನಾಲ್ಟಿ ಇದ್ದಿದ್ದನ್ನ ಅವ್ರನ್ನ ಲೈಫ್ ಇಂಪ್ರಿಸನ್ಮೆಂಟ್ ಆದ್ಮೇಲೆ ಜಯಲಲಿತಾ ಇದು ದಟ್ ಈಸ್ CM ಇದ್ದವರು ಅವ್ರ ಹೆಂಗೆ ಕಷ್ಟ ಬಿದ್ರು ಇವ್ರನ್ನ ರಿಲೀಸ್ ಮಾಡ್ಸೋದಕ್ಕೆ. ದೆನ್ CRPC ಪ್ರಕಾರ ಇದನ್ನ ರೆಮಿಷನ್ ಮಾಡಕ್ ಹೋದ್ರು, ಅವಾಗ ತಮಿಳ್ನಾಡಿಗೆ ಸಿಗ್ಲಿಲ್ಲ. ದೆನ್ ಅದಾದ್ಮೇಲೆ ಗವರ್ನರ್ ಪ್ರಕಾರ ಮಾಡ್ತಾ ಹೋದ್ರು, ಆದ್ರೆ ಗವರ್ನರ್ ಆ ಫೈಲ್ ಹಿಡ್ಕೊಂಡೇ ಕುತ್ಕೊಂಡ್ರು. ಅನಂತರ ಪ್ರೆಸಿಡೆಂಟ್ ಕಳ್ಸಿದ್ರು. ಇವೆಲ್ಲ ಏನೇನು ಗೊಂದಲ ಇವರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರಲ್ಲ, ಅದಿಷ್ಟು ವಿಚಾರಗಳನ್ನ ನಾನು 15th ಮೇ ಇಲ್ಲಿ ಮರ್ಸಿ ಪ್ಲೀ, ಪೆರಾರಿ ವಿಲನ್, ಪೊಲಿಟಿ ಇದೆಯಲ್ಲ, ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿಂದು ಈ ಒಂದು
ನೀವು ಡೀಟೇಲ್ಡ್ ಅನಾಲಿಸಿಸ್ ನೋಡೋಕ್ಕಿಂತ ಮುಂಚೆ ಕಂಪಲ್ಸರಿ ಈ ಒಂದು ಆರ್ಟಿಕಲ್ ನೋಡಿ ಬರಲೇಬೇಕು. ಏನ್ ಅವೆಲ್ಲ ಒಂದೊಂದು 3 ನಿಮಿಷ 4 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಪ್ಪ, ನೀವು ನೋಡಿ ಬರೋದಕ್ಕೆ ಯಾಕೆ ಸಮರ್ಥನ ಮಾಡ್ತೀರಾ? ಹೋಗಿ ನೀವು ಅದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ. ಇದನ್ನ ನೀವು ನೋಡಿದ್ಮೇಲೆ ಈಗ ಆ ಆರ್ಟಿಕಲ್ ನೋಡೋ ಪ್ರಕಾರ ನಿಮಗೆ ಡೀಟೇಲ್ ಗೊತ್ತಿದೆ. ಈಗ ಎಕ್ಸ್ಪ್ಲೈನ್ ಮಾಡೋಣ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಕೆಲವು ಇಶ್ಯೂಗಳನ್ನ ಪೆರಾರಿ ವೇಲನ್ ಕೇಸಲ್ಲಿ ಕೆಲವು ಇಶ್ಯೂಗಳನ್ನ ಅಬ್ಸರ್ವ್ ಮಾಡಿದೆ ಅಂತಂದ್ರು. ಏನೇನು ಇಶ್ಯೂನ ಅಬ್ಸರ್ವ್ ಮಾಡಿದ್ರಿ? ತಮಿಳ್ನಾಡು ಗವರ್ಮೆಂಟ್ ಗವರ್ನರಿಗೆ ಬಿಟ್ಟು ಬಿಡ್ರಿ, ಅವರನ್ನ ರೆಮಿಷನ್ ಮಾಡಿ ಫ್ರೀ ಬಿಡ್ರಿ ಅಂತ ಅಂದ್ರೂ ಕೂಡ ಈತ ಗವರ್ನರ್ ಏನು ಆಕ್ಷನ್ ತಗೊಳ್ಳಿದಂಗೆ ಸುಮ್ಮನೆ ಟೈಮ್ ಅನ್ನ ಕಿಲ್ ಮಾಡ್ತಾ ಬಂದ್ರು. 2.5 ವರ್ಷಗಳ ಕಾಲ ಸುಮ್ಮನೆ ಇಟ್ಟಿದ್ದಾರೆ ಈ ಫೈಲ್ನ. ಹಾಗಾಗಿ ನಾವ್ ಇವಾಗೆ ನಮಗೆ ಗೊತ್ತಿರೋ ಪ್ರಕಾರ ಶತ್ರುಘ್ನ ಕೇಸ್ ಅಂತ ಇದೆ. ಈ ಶತ್ರುಘ್ನನ್ ಕೇಸ್ ಪ್ರಕಾರ ಈ ತರ ಸುಮ್ಮನೆ ಡಿಲೇ ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ಟಾರ್ಚರ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ್ಲೂ ಹೇಳಿದೆ. ಅಥವಾ ಇದು ಸುಪ್ರೀಂ ಕೋರ್ಟಿಗೆ ಇಷ್ಟ ಆಗ್ಲಿಲ್ಲ. ದೆನ್ ಫಾರ್ವರ್ಡೆಡ್ ದ ಪ್ಲೀ ಟು ಗವರ್ನರ್. ಏನಂದ್ರೆ ಮರ್ಸಿ ಪ್ಲೀನ ಪ್ರೆಸಿಡೆಂಟ್. ಸೊ ಮರ್ಸಿ ಪ್ಲೀನ ಗವರ್ನರಿಗೆ ಹೇಳಿದ್ರೆ ತಮಿಳ್ನಾಡು ಗವರ್ಮೆಂಟ್ ಗವರ್ನರ್ ಪ್ರೆಸಿಡೆಂಟ್ ಹಿಡ್ಕೊಂಡು ಕೂತಿದ್ದಾರೆ. ಯಾಕಪ್ಪ ನೀನ್ ಪ್ರೆಸಿಡೆಂಟ್ ಹಿಡ್ಕೊಂಡು ಕೂತಿದ್ಯಾ ಅಂದ್ರೆ, ಇಲ್ಲ ಈ ವ್ಯಕ್ತಿನ ನಾವು ಅರೆಸ್ಟ್ ಮಾಡಿರೋದು ಸೆಂಟ್ರಲ್ ಲಾ ಪ್ರಕಾರ ಅಲ್ವಾ, ಸೆಂಟ್ರಲ್ ಲಾ ಪ್ರಕಾರ ಏನಾದ್ರೂ ಇತ್ತು ಅಂತಂದ್ರೆ ನಾವು ಪ್ರೆಸಿಡೆಂಟಿಗೆ ರೆಫರ್ ಮಾಡಬೇಕು ಅಂತ ನಾನು ಓದಿದ್ದೆ ಅಂತ ಗವರ್ನರ್ ಹೇಳಿದ್ರು. ಅವಾಗ ಎಲ್ಲರೂ ಬೈದ್ರು, ರಾಜಾ ಅದು ನಿನಗೆ ಆರ್ಟಿಕಲ್ 161 ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಪವರ್ ಇದೆಯಲ್ಲ, ಅದಕ್ಕೆ ಇದು ಯಾವ್ದು ಬರೋದಿಲ್ಲ. CRPC ಪ್ರಕಾರ ಹಂಗೇನಾದ್ರು ಇತ್ತು ಅಂದ್ರೆ CRPC ಪ್ರಕಾರ ಸ್ಟೇಟ್ ಗವರ್ಮೆಂಟ್ ರಿಕ್ವೆಸ್ಟ್ ಮಾಡುತ್ತಲ್ಲ, ಅದು ಸೆಂಟರಿಗೆ ಒಂದ್ಸತಿ ಮಾತು ಕೇಳಬೇಕು ಹೊರತು ನೀನ್ ಕೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಬೇಡ, ಆದ್ರೂ ನೀನ್ ಯಾಕೆ ಪ್ರೆಸಿಡೆಂಟಿಗೆ ಇಟ್ಟೆ ಅಂತ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿನೂ ಕೂಡ ಬೇಜಾರು ಮಾಡ್ಕೊಂತು. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಪೆರಾರಿ ವೇಲನ್ ಕೇಸಲ್ಲಿ ಏನು ವರ್ಡಿಕ್ಟ್ ಕೊಡ್ತು ಅಂತಂದ್ರೆ, ನೋಡಪ್ಪ ಸ್ಟೇಟ್ ಏನು ನಿಂಗೆ ಅಡ್ವೈಸ್ ಕೊಡುತ್ತಲ್ಲ, ಅಥವಾ ಸ್ಟೇಟ್ ಕ್ಯಾಬಿನೆಟ್ ಏನು ಅಡ್ವೈಸ್ ಕೊಡುತ್ತಲ್ಲ ಗವರ್ನರಿಗೆ, ನಿನಗೆ ಕೊಟ್ಟಿರೋಂಥ ಅಡ್ವೈಸ್ನ ನೀನ್ ಫಾಲೋ ಮಾಡಬೇಕು, ಸುಮ್ನೆ ಡಿಲೇ ಮಾಡೋಂಗಿಲ್ಲ. ಆರ್ಟಿಕಲ್ 161 ಪ್ರಕಾರ ಅವರು ಇಲ್ಲ, ಇವ್ರನ್ನ ನೀವು ಮರ್ಸಿ ಪ್ಲೀ ಪ್ರಕಾರ ಇವ್ರನ್ನ ರೆಮಿಟ್ ಮಾಡಿ ಬಿಟ್ಬಿಡಿ ಅಂತಂದ್ರೆ ನೀವು ಅದನ್ನ ಬಿಡಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ನೀನು ಈ ತರ ಗವರ್ನರು ನಿನಗೆ ಸಂವಿಧಾನಾತ್ಮಕವಾಗಿ ನಿನಗೆ ಪವರ್ ಇದೆ, ಸ್ಟೇಟ್ ವಿಚಾರಗಳನ್ನ ನೀನೇ ನೋಡ್ಕೊಳ್ಳುವಂಥದ್ದು. ಇಲ್ಲಿ ಸ್ಟೇಟ್ ಅಲ್ಲಿ ಮರ್ಸಿ ಪ್ಲೀ ಅವರು ಕೇಳಿದಾಗ ಕೊಡ್ತೀನಿ ಕೊಡಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಸ್ಟೇಟ್ ಕೊಡ್ತೀನಿ ಕೊಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂದ್ರೆ ನೀನ್ ಫಾಲೋ ಮಾಡ್ಲೇಬೇಕು. ಆಯ್ತಾ? ನಿನ್ ಡಿಸ್ಕ್ರಿಷನ್ ಪವರ್ ಅಲ್ಲ ಇದು. ಅದ್ರ ಜೊತೆಗೆ ನೀನು ಇದನ್ನ ತಗೊಂಡೋಗ್ಬಿಟ್ಟು ಪ್ರೆಸಿಡೆಂಟ್ಗೆ ಇಡುವಂತ ಅವಶ್ಯಕತೆ ಇಲ್ಲ, ಇದು ನಿನ್ನ ಅಂಡರ್ ಬರುತ್ತೆ, ಸ್ಟೇಟ್ ಹೇಳಿದ್ರೆ ನೀ ಕೊಡ್ಲೇಬೇಕು. ಇದನ್ನ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಹೇಳ್ತು. ಜೊತೆಗೆ ಇಲ್ಲಿ ಇನ್ನೊಂದೇನು ಹೇಳಿದ್ರು ಸುಪ್ರೀಂ ಕೋರ್ಟ್, ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಈ ಕೇಸಲ್ಲಿ. ಏನಂದ್ರೆ, ಗವರ್ನರ್ ನೀನ್ ಈ ತರ ಮರ್ಸಿ ಪ್ಲೀ ಬಂದಾಗ ಯಾರಿಗೂ ಏನು ಹೇಳಿದಂಗೆ ನೀನು ಫೈಲನ್ನ ಬೆಚ್ಚಗೆ ಮಾಡ್ಕೊಂಡು ಒಂದ್ ಕಡೆ ನೀನ್ ಕೂತ್ರೆ ಅದಾಗೋದಿಲ್ಲ. ಇದು ಸ್ಟೇಟಿಗೆ ಸಂಬಂಧಪಟ್ಟಿದ್ದು, ಫೆಡರಲಿಸಮಿಗೆ ಸಂಬಂಧಪಟ್ಟಿದ್ರು ಈ ವಿಚಾರನ ಕೂಡ ನಾನು ಜುಡಿಷಿಯಲ್ ರಿವ್ಯೂ ಮಾಡ್ಬಿಟ್ಟು ನಾವು ನಿಮಗೆ ಬೈಬಹುದು. ಅದೇ ಇದೇ ಒನ್ ಆಫ್ ದಿ ಎಕ್ಸಾಂಪಲ್, ಅದಕ್ಕೆ ನಾನು ಜುಡಿಷಿಯಲ್ ರಿವ್ಯೂ ಮಾಡಿ ನಿನಗೆ ಬೈತಿದ್ದೀನಿ. ಒಂದ್ ವಿಚಾರ. ಸೆಕೆಂಡ್ ಒಂದು, ಅನ್ಲೈಕ್ ರೆಮಿಷನ್ ಅಂಡರ್ CRPC ಪ್ರಕಾರ ರೆಮಿಷನ್ ಮಾಡ್ತಾರಲ್ಲ, ಆತರ ಅಲ್ಲ. ಇಲ್ಲಿ ಗವರ್ನರ್ ನೀನು ರೆಮಿಷನ್ ಮಾಡ್ತಾ ಇರುವಂತದ್ದು ಆರ್ಟಿಕಲ್ 161 ಪ್ರಕಾರ. ಸೊ ಹಾಗಾಗಿ ನೀನು ಯಾರದೇ ಪರ್ಮಿಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ, ಗವರ್ನರ್ ಹ್ಯಾಸ್ ಈಕ್ವಲ್ ಪವರ್ ಆಸ್ ಪ್ರೆಸಿಡೆಂಟ್ ವಿತ್ ರೆಸ್ಪೆಕ್ಟ್ ಟು ಪಾರ್ಡನ್ ಪವರ್. ದಟ್ ಈಸ್ ಪ್ರೆಸಿಡೆಂಟಿಗೆ ಆರ್ಟಿಕಲ್ 72 ಪ್ರಕಾರ ಏನ್ ಪವರ್ ಇದೆಯೋ ಗವರ್ನರಿಗೆ 161 ಪ್ರಕಾರನೂ ಅಷ್ಟೇ ಪವರ್ ಇದೆ. ಕೆಲವು ವಿಚಾರಗಳ ಎಕ್ಸೆಪ್ಷನ್ ಇದೆ. ಉದಾಹರಣೆಗೆ ಕೋರ್ಟ್ ಮಾರ್ಷಲ್ ವಿಚಾರವಾಗಿ ಗವರ್ನರ್ ಮಾತಾಡಂಗಿಲ್ಲ, ಡೆತ್ ಪೆನಾಲ್ಟಿ ಇತ್ತು ಅಂದ್ರೆ ಅದ್ರ ಬಗ್ಗೆ ಗವರ್ನರ್ ಮಾತಾಡಂಗಿಲ್ಲ. ಅವೆಲ್ಲ ನಾವು ಸ್ಟ್ಯಾಟಿಕ್ ಪೊಲಿಟಿನಲ್ಲಿ ನಾವು ಓದಿದೀವಿ. ಅದು ಬಿಟ್ಟು ಮಿಕ್ಕಿದ್ರಲ್ಲಿ ಗವರ್ನರ್ ಇನ್ ಪೊಸಿಷನ್, ಪ್ರೆಸಿಡೆಂಟ್ ಇನ್ ಪೊಸಿಷನ್ ಮರ್ಸಿ ಪ್ಲೀ ವಿಚಾರದಲ್ಲಿ ಸೇಮ್ ಇದೆ. ಸೊ ಈ ತರ ಇರೋದು ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದ್ದಾರೆ. ಈ ತರ ಇರೋದನ್ನ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡ್ಬಿಟ್ಟು ಏನ್ ಹೇಳಿದ್ದಾರೆ, ಇವರು ಆರ್ಟಿಕಲ್ 142ನ ಇನ್ವೋಕ್ ಮಾಡ್ಬಿಟ್ಟು, ನೋಡಿ ಪೆರಾರಿ ವೇಲನ್ನಿಗೆ ತೊಂದರೆ ಆಗಿದೆ, ಪೆರಾರಿ ವೇಲನ್ನಿಗೆ ಮೋಸ ಆಗಿದೆ, ಆತ 30+ ಇಯರ್ಸ್ ಅವನು ಆಲ್ರೆಡಿ ಫೇಸ್ ಮಾಡಿದ್ದಾನೆ. ಜೈಲಲ್ಲಿ ಇದ್ದಾಗ್ಲೂ ಅವನ ಬಿಹೇವಿಯರ್ ಕರೆಕ್ಟ್ ಆಗಿತ್ತು. ಜೊತೆಗೆ ಅವ್ನು ಜೈಲಲ್ಲಿ ಇದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಆತ ಓದ್ಕೊಂಡಿದ್ದಾನೆ. ಸೊ ಇವೆಲ್ಲಾ ಕಾರಣದಿಂದ ಅಂಡ್ ಜೊತೆಗೆ ಮೇನ್ಲಿ ಈ ಗವರ್ನರ್ 2.5 ವರ್ಷ ಸುಮ್ಮನೆ ಈತ ಫೈಲ್ ಹಿಡ್ಕೊಂಡು ಕೂತಿರೋದ್ರಿಂದ ನಾನು ಸುಪ್ರೀಂ ಕೋರ್ಟ್ ನನ್ನ ಹತ್ರ ಎಕ್ಸ್ಟ್ರಾರ್ಡಿನರಿ ಪವರ್ ಇದೆ ಆರ್ಟಿಕಲ್ 142, ಅದರ ಪ್ರಕಾರ ನಾನು ಏನ್ ಮಾಡ್ತಿದ್ದೀನಿ, ಪೆರಾರಿ ವೇಲನ್ನ ಫ್ರೀ ಮಾಡ್ತಿದ್ದೀನಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನ್ ಪವರ್ ಇದೆ ಆರ್ಟಿಕಲ್ 142 ಅಂದ್ರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಆರ್ಟಿಕಲ್ 142 ಅಂಡರ್ ಸುಪ್ರೀಂ ಕೋರ್ಟ್ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಇದೆ. ಏನಂತಂದ್ರೆ, ಸುಪ್ರೀಂ ಕೋರ್ಟ್ ಅಕಸ್ಮಾತ್ ಇಫ್ ಸುಪ್ರೀಂ ಕೋರ್ಟ್ ಫೀಲ್ಸ್ ದಟ್ ಈ ವ್ಯಕ್ತಿಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಇವಾಗ ಇರುವಂತಹ ಯಾವುದೇ ಆಕ್ಟ್ಸ್ ಆಗ್ಲಿ, ಲಾ ಆಗ್ಲಿ, ಅಥವಾ ಸ್ಟ್ಯಾಟ್ಯೂಟರಿ ಯಾವುದೇ ಪ್ರಾವಿಷನ್ಸ್ ಆಗ್ಲಿ, ಇವ್ಯಾವೂ ಕೂಡ ಈ ವ್ಯಕ್ತಿಗೆ ನ್ಯಾಯ ಒದಗಿಸಕ್ಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅನ್ನಿಸ್ತು ಅಂತಂದ್ರೆ, ಆರ್ಟಿಕಲ್ 142 ಪ್ರಕಾರ ಆ ಕೇಸನ್ನ ಸುಪ್ರೀಂ ಕೋರ್ಟ್ ತಾನೇ ಎಳ್ಕೊಂಡ್ಬಿಟ್ಟು ಆ ಕೇಸನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕರ್ಕೊಂಡ್ಬಿಟ್ಟು ಆ ಕೇಸಿಗೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನ ಸುಪ್ರೀಂ ಕೋರ್ಟ್ ಒದಗಿಸುತ್ತೆ. ಇಲ್ಲಿ ಆ ತರ ಆದಂತ ಅನ್ಯಾಯ ಏನು ಅಂತಂದ್ರೆ, ಗವರ್ನರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿಲ್ಲ
ನೀನು ಎಷ್ಟು ದಿನದ ಒಳಗಾಗಿ ಈ ಮರ್ಸಿ ಪ್ಲೀ ಕೇಳಿರ್ತಾರಲ್ಲ, ಮರ್ಸಿ ಪ್ಲೀ ಫಾರ್ವರ್ಡ್ ಮಾಡಿರ್ತಾರಲ್ಲ ಸ್ಟೇಟ್ ಗೌರ್ಮೆಂಟ್, ಅದನ್ನ ನೀನು ಡಿಸ್ಪೋಸ್ ಮಾಡಬೇಕು, ಎಷ್ಟು ದಿನದಲ್ಲಿ ನೀನು ಮಾಡ್ಬೇಕಂತ ಕಾನ್ಸ್ಟಿಟ್ಯೂಷನ್ ಹೇಳಿಲ್ಲ. ಸೊ ಆ ಕಾರಣದಿಂದ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಕ್ಟ್ ಲಾ ಅಲ್ಲಿ ಇಲ್ಲೇ ಲೂಪ್ ಇದೆ. ಈ ಲೂಪ್ ಇಂದ ಈ ವ್ಯಕ್ತಿ ಪೆರಾರಿವೇಲ್ 2.5 ವರ್ಷಗಳ ಕಾಲ ಟಾರ್ಚರ್ ಅನ್ನ ಅನುಭವಿಸಿದ್ದಾನೆ. ಆ ಕಾರಣದಿಂದ ಯಾವಾಗ ಯಾವ ಜಸ್ಟಿಸ್ ಕೊಡಕ್ಕಾಗಲ್ವೋ ಅಂತ ಟೈಮಲ್ಲಿ ನಾನು ಸ್ಪೆಷಲ್ ಪವರ್ ಅನ್ನ ಆರ್ಟಿಕಲ್ 142 ಪ್ರಕಾರ ಎತ್ಕೊಂಡ್ಬಿಟ್ಟು ನ್ಯಾಯ ಒದಗಿಸ್ತೀನಿ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಎತ್ಕೊಂಡು ಈಗ ಏನ್ ಮಾಡಿದೆ, ಪೆರಾರಿವೇಲನ್ಗೆ ನ್ಯಾಯ ಒದಗಿಸಿದೆ. ಸೊ ಹಾಗಾಗಿ ಪೆರಾರಿವೇಲನ್ ಯು ಆರ್ ಫ್ರೀ ಟು ಗೋ. ಅಷ್ಟು ನಮಗೆ ಈ ಆರ್ಟಿಕಲ್ ನಿಂದು ಡೀಟೇಲ್ಡ್ ಅನಾಲಿಸಿಸ್. ಈ ಆರ್ಟಿಕಲ್ ನ ದ ಹಿಂದೂ 19th ಮೇ ಪೊಲಿಟಿ ಟ್ರಿಪಲ್ ಟೆಸ್ಟ್ ಅಂಡರ್ ಹಾಕಿದೀವಿ. ಏನಂದ್ರೆ ಮಧ್ಯಪ್ರದೇಶ ಲೋಕಲ್ ಬಾಡಿ ಪೋಲ್ಸ್ ಅಲ್ಲಿ OBCಗೆ ರಿಸರ್ವೇಶನ್ ಕೊಡ್ಬೇಕು. ಹೆಂಗೆ SC/ST ಸೀಟ್ ರಿಸರ್ವೇಶನ್ ಇದೆಯೋ ಅಥವಾ OBCಗೆ ರಿಸರ್ವೇಶನ್ ಕೊಡ್ಬೇಕಂತ ಮಧ್ಯಪ್ರದೇಶ ಗೌರ್ಮೆಂಟ್ ಡಿಸೈಡ್ ಮಾಡಿತು. ಆ ತರ ರಿಸರ್ವೇಶನ್ ಕೊಡಬೇಕು ಅಂತ ಅಂದ್ಬಿಟ್ಟಿದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಆಯ್ತು, ನೀವು ಡಿಕ್ಲೇರ್ ಮಾಡ್ರಿ ಯಾವ ಕಾನ್ಸ್ಟಿಟ್ಯೂನ್ಸಿಗಳು OBCಗೆ ರಿಸರ್ವ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂದಾಗ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಟಾಪ್ ಮಾಡ್ತು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ನೋಡಪ್ಪ ನೀನು OBC ರಿಸರ್ವೇಶನ್ ಕೊಡೋದಕ್ಕೆ ನಾವು ಬಿಡೋಣಲ್ಲ, ಆದ್ರೆ OBC ರಿಸರ್ವೇಶನ್ ಕೊಡ್ಬೇಕಂತಂದ್ರೆ ಟ್ರಿಪಲ್ ಟೆಸ್ಟ್ ಅಂತ ನೀನೊಂದು ಟೆಸ್ಟ್ ಮಾಡಬೇಕು. ಆ ಟೆಸ್ಟಿನ ಒಂದು ಆಧಾರದ ಬೇಸಿಸ್ ಮೇಲೆ ನೀನು ರಿಸರ್ವೇಶನ್ ಕೊಡ್ಬೋದೇ ಹೊರತು ಈ ಟೆಸ್ಟ್ ಇಲ್ದಂಗೆ ಕೊಡಕ್ ಬರಲ್ಲ. ಹಾಗಾದ್ರೆ ಏನದು ಟೆಸ್ಟ್ ಅಂತಂದಾಗ 5 ಜಡ್ಜ್ ಇದ್ರು ಅಂದ್ರೆ ಆಬ್ವಿಯಸ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್. ಸೊ 5 ಜಡ್ಜ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೆ ಕೃಷ್ಣಮೂರ್ತಿ ಕೇಸು 2010 ನಲ್ಲಿ ಇವರೊಂದು ಹೇಳಿದ್ದಾರೆ. ಏನಂತಂದ್ರೆ ನೋಡ್ರಿ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ಗೆ ಬ್ಯಾರಿಯರ್ ಇರೋದೇನಿದೆಯಲ್ಲ ಅದು ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ಗೆ ಬ್ಯಾರಿಯರ್ ಇದೆಯಲ್ಲ ಅದಕ್ಕೂ ಇದಕ್ಕೂ ಸಮ ಇಲ್ಲ. ಈಗ OBCಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಎಜುಕೇಶನ್, OBC ಆಗಲಿ SC/ST ಆಗಲಿ, ಅದರಲ್ಲಿ ಎಸ್ಪೆಷಲಿ OBCಗೆ ಎಜುಕೇಶನ್ ಆಗಲಿ ಎಂಪ್ಲಾಯ್ಮೆಂಟ್ ಆಗಲಿ ಕೆಲವು ಬ್ಯಾರಿಯರ್ ಇದೆ. ಸೊ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಏನ್ ಮಾಡಿದ್ದೀರಾ, ರಿಸರ್ವೇಶನ್ ಅನ್ನ ಕೊಟ್ಟಿದ್ದೀರಾ. ಬಟ್ ದಿಸ್ ಈಸ್ ನಾಟ್ ಈಕ್ವಲ್ ಟು ಪೊಲಿಟಿಕಲ್ ರಿಸರ್ವೇಶನ್. ಹಾಗಾಗಿ ಪೊಲಿಟಿಕಲ್ ರಿಸರ್ವೇಶನ್ ಏನಾರ ನೀವು ಪ್ರೊವೈಡ್ ಮಾಡ್ಬೇಕಂತಂದ್ರೆ ದೆನ್ ನೀವು ಟ್ರಿಪಲ್ ಟೆಸ್ಟ್ ಮಾಡಬೇಕು. ಟ್ರಿಪಲ್ ಟೆಸ್ಟ್ ಅಂದ್ರೆ 3 ಟೆಸ್ಟ್ಗಳು. ಯಾವ್ಯಾವ ಟೆಸ್ಟ್ಗಳಂದ್ರೆ, ಫಸ್ಟ್ ನೀವೇನ್ ಮಾಡಬೇಕು, ಇಲ್ಲಿದೆ ನೋಡಿ, ಟು ಸೆಟ್ ಅಪ್ ಎ ಡೆಡಿಕೇಟೆಡ್ ಕಮಿಷನ್ ಟು ಕಂಡಕ್ಟ್ ಎಂಪರಿಕಲ್ ಎಂಕ್ವೈರಿ ಇನ್ ಟು ನೇಚರ್ ಆಫ್ ಬ್ಯಾಕ್ವರ್ಡ್ನೆಸ್ ಇನ್ ದ ಲೋಕಲ್ ಬಾಡಿ. ಅಂದ್ರೆ ನೀವು ಲೋಕಲ್ ಬಾಡಿನಲ್ಲಿ ನೀಟಾಗಿ ಸಮೀಕ್ಷೆ ನಡೆಸ್ಬಿಟ್ಟು, ಹೌದಾ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಅಥವಾ ಇಲ್ಲಿ ಯಾರ್ಯಾರು ಎಲೆಕ್ಟ್ ಆಗಿ ಬಂದಿದಾರಲ್ಲ ಅವ್ರದ್ರಲ್ಲಿ OBC ಕ್ಯಾಟಗರಿ ಅವರು ತುಂಬಾ ಕಮ್ಮಿ ಇದಾರ, OBC ಅವರನ್ನ ಅಲ್ಲಿ ದಬ್ಬಾಳಿಕೆ ಆಗ್ತಿದ್ಯಾ ಅಂತ ನೀವು ಫಸ್ಟ್ ಅಲ್ಲಿ ಡಿಕ್ಲೇರ್ ಮಾಡಬೇಕು. ದೆನ್ ಅದಾದ್ಮೇಲೆ ಆಯ್ತು OBC ರಿಸರ್ವೇಶನ್ ಕೊಡ್ತೀರಾ ಅಂದ್ರೆ ಎಷ್ಟು ಪೋರ್ಷನ್ ನೀವು ರಿಸರ್ವೇಶನ್ ಕೊಡ್ತೀರಾ ಅದನ್ನ ಕೂಡ ನೀವು ಇಲ್ಲಿ ಡಿಕ್ಲೇರ್ ಮಾಡಬೇಕು. ಅಂಡ್ ಮೇಕ್ ಶೋರ್ ಆ ರಿಸರ್ವೇಶನ್ ಏನಿದೆಯಲ್ಲ ಓವರ್ ಆಲ್ ರಿಸರ್ವೇಶನ್ OBC SC/ST ಎಲ್ಲ ಟುಗೆದರ್ ನೀವು ಎಷ್ಟೇ ರಿಸರ್ವೇಶನ್ ತಗೊಂಡ್ರು ಇದು 50% ಕಿಂತ ಜಾಸ್ತಿ ಹೋಗಿಲ್ಲ. 50% ಕಿಂತ ಜಾಸ್ತಿ ಹೋಯ್ತು ಅಂದ್ರೆ ಪಾಪ ಜನರಲ್ ಕ್ಯಾಟಗರಿ ಅವ್ರು ಏನ್ ಹೋಗ್ಬೇಕು, ಅರ್ಥ ಆಗ್ತಿದ್ಯಾ? ಸೊ ಹಂಗಾಗಿ ಈ 3 ಕೇಸ್ಗಳನ್ನ ಕಂಡೀಷನ್ಸ್ ಗಳನ್ನ ನೀವು ಫಸ್ಟ್ ಪ್ರೂವ್ ಮಾಡ್ಬಿಟ್ಟು ಅದಾದ ನಂತರ OBC ರಿಸರ್ವೇಶನ್ ಕೊಡಿ ಅಂತ ಅಂದ್ರು. ಹಾಗಾಗಿ 1 ವರ್ಷಗಳ ಕಾಲ ಮಧ್ಯಪ್ರದೇಶ ಇವರು ಒಂದು ಕಮಿಷನ್ ಸೆಟಪ್ ಮಾಡಿ ಇದೆಲ್ಲ ಎಂಕ್ವೈರಿ ಮಾಡ್ಬಿಟ್ಟು ಈಗ ರಿಪೋರ್ಟ್ ಕೊಟ್ರು. ಸೊ ರಿಪೋರ್ಟ್ ಕೊಟ್ಮೇಲೆ ಈಗ ಸುಪ್ರೀಂ ಕೋರ್ಟ್ ಅಲೋಸ್ OBC ಕೋಟಾ ಫಾರ್ MP ಲೋಕಲ್ ಬಾಡಿ ಪೋಲ್ಸ್ ಇದೆ. ಇದು ನಮಗೆ ಈ ಆರ್ಟಿಕಲ್ ನ ಡೀಟೇಲ್ಡ್ ಅನಾಲಿಸಿಸ್. ಈ ಆರ್ಟಿಕಲ್ ನ ದ ಹಿಂದೂ 19th ಮೇ ಎನರ್ಜಿ ಎಥನಾಲ್ ಬ್ಲೆಂಡಿಂಗ್ ಅಂಡರ್ ಹಾಕಿದೀವಿ. ಈಗ ಇದು ಅರ್ಥ ಆಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಡೀಟೇಲ್ ಆಗಿ ನಾವು ಬಯೋಫ್ಯೂಲ್ಸ್ ಅಂದ್ರೆ ಏನು, ಎಥನಾಲ್ ಅಂದ್ರೆ ಏನು, ಇವೆಲ್ಲದ್ರ ಬಗ್ಗೆ ಫಸ್ಟ್ ಡೀಟೇಲ್ ಅರ್ಥ ಮಾಡ್ಕೊಳ್ಳೋಣ. ದೆನ್ ಇಲ್ಲಿ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ಏನ್ ಹೇಳ್ತಿತ್ತು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ದೆನ್ ಅದಾದ್ಮೇಲೆ ನೆಕ್ಸ್ಟ್ ನಾವು ಈ ಆರ್ಟಿಕಲ್ ಬರೋಣ. ಫಸ್ಟ್ ಇದನ್ನ ನೋಡೋಣ. ಬಯೋಫ್ಯೂಯಲ್ ಅಂದ್ರೆ ಏನು? ದ ಫ್ಯೂಯಲ್ ಡಿರೈವ್ಡ್ ಫ್ರಮ್ ಬಯೋಮಾಸ್. ಎನಿ ಬಯೋಮಾಸ್ ಇಂದ ನೀವು ಫ್ಯೂಯಲ್ ನ ಡಿರೈವ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಬಯೋಫ್ಯೂಯಲ್ ಅಂತ ಕರಿತೀವಿ. ಬಯೋಮಾಸ್ ಅಂದ್ರೆ ಪ್ಲಾಂಟ್ ಇರ್ಬೋದು, ಆಲ್ಗೆ ಇರ್ಬೋದು, ಅನಿಮಲ್ ವೇಸ್ಟ್ ಇರ್ಬೋದು, ಯಾವ್ದಾದ್ರು. ಹಾಗಾದ್ರೆ ಬಯೋಫ್ಯೂಯಲ್ ನ ನೀವು ಯಾವ ರೀತಿ ಡಿವೈಡ್ ಮಾಡ್ತೀರಾ? ಬಯೋಫ್ಯೂಯಲ್ ಅನ್ನ ನಾವು ಈ ರೀತಿ ಡಿವೈಡ್ ಮಾಡಬಹುದು. ಪ್ರೈಮರಿ ಬಯೋಫ್ಯೂಯಲ್, ಸೆಕೆಂಡರಿ ಬಯೋಫ್ಯೂಯಲ್, ಇಂಜಿನಿಯರ್ಡ್ ಬಯೋಫ್ಯೂಯಲ್ ಅಂತ ನಾವು ಈ ತರ 3 ರೀತಿ ನಾವು ಡಿವೈಡ್ ಮಾಡಬಹುದು. ಅದರಲ್ಲಿ ಪ್ರೈಮರಿ ಬಯೋಫ್ಯೂಯಲ್ ಯಾವುದು ಅಂತಂದ್ರೆ, ಈಗ ಎಲ್ಲಿಂದನೋ ನೀವು ಕಟ್ಗೆ, ಆಮೇಲೆ ಚಿಪ್ಸ್ ಅಂದ್ರೆ ಲೇಸ್ ಅಲ್ಲ, ಹಲ್ದಿರಾಮ್ ಚಿಪ್ಸ್ ಅಲ್ಲ, ಚಿಪ್ಸ್ ಅಂತಂದ್ರೆ ಮರದ ಪೀಸ್ಗಳು, ಸಣ್ಣ ಸಣ್ಣ ಪೀಸ್ಗಳು, ಆಮೇಲೆ ಇದು ಬೆರಣಿ, ಇವನ್ನೆಲ್ಲ ತಂದ್ಬಿಟ್ಟು ನೀವು ಏನು ಫ್ಯೂಯಲ್ ಒಲೆಗೆ ಇದನ್ನೆಲ್ಲ ಹಾಕ್ತಿರಲ್ಲ ಅದನ್ನ ನಾವು ಪ್ರೈಮರಿ ಬಯೋಫ್ಯೂಯಲ್ ಅಂತ ಕರಿಬಹುದು. ಸೆಕೆಂಡರಿ ಬಯೋಫ್ಯೂಯಲ್ ಅಂತಂದ್ರೆ, ಸೆಕೆಂಡರಿ ಬಯೋಫ್ಯೂಯಲ್ ನಾವು ಡಿವೈಡ್ ಮಾಡಿದೀವಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತ. ಫಸ್ಟ್ ಜನರೇಷನ್ ಬಂದ್ಬಿಟ್ಟು ಎಡಿಬಲ್ ಬಯೋಮಾಸ್ ಇಂದ ನಾವೇನು ತಿನ್ನೋದಕ್ಕೆ ಅನುಗುಣವಾಗಿರುವಂತಹ ದಟ್ ಈಸ್ ಯಾವ್ದನ್ನ ನಾವು ಎಡಿಬಲ್ ಮಾಡ್ಬೋದು, ತಿನ್ಬೋದು, ಅಂತವನ್ನ ನಾವು ಬಯೋಮಾಸ್ಗೆ ಕನ್ವರ್ಟ್ ಮಾಡಿದ್ರೆ ಅದನ್ನ ನಾವು ಬಯೋಫ್ಯೂಯಲ್ ಕನ್ವರ್ಟ್ ಮಾಡಿದ್ರೆ ದೆನ್ ಅದನ್ನ ನಾವು 1G ಬಯೋಫ್ಯೂಯಲ್ ಅಂತ ಕರಿತೀವಿ. ಉದಾಹರಣೆಗೆ ಶುಗರ್ ಕೇನು, ವೀಟು, ಕಾರ್ನು, ಇದನ್ನೆಲ್ಲದನ್ನು ನಾವು ಬಳಸ್ಬಿಟ್ಟು ಇದರಿಂದ ಬಯೋಫ್ಯೂಯಲ್ ನಾವು ಏನಾರ ತಯಾರಿಸಿದ್ರೆ ಅದನ್ನ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ ಅಂತ ಹೇಳ್ತೀವಿ. ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಅಂದ್ರೆ ನಾನ್ ಎಡಿಬಲ್ ಬಯೋಮಾಸ್.
ಈಗ ವುಡ್ನ ನಾವು ತಿನ್ನಲ್ಲ, ಸ್ಟ್ರಾ ತಿನ್ನಲ್ಲ, ಗ್ರಾಸ್ ಅನ್ನ ತಿನ್ನಲ್ಲ, ವೇಸ್ಟ್ ನ ತಿನ್ನಲ್ಲ, ಅರ್ಥ ಆಗ್ತಿದ್ಯಾ? ಅಂತವರೆಲ್ಲ ನಾವು ತಿಂದೇ ಇರೋದು. ಇಂಥದ್ರಿಂದ ನಾವ್ ಏನಾದ್ರೂ ಬಯೋಫ್ಯೂಲ್ ಕ್ರಿಯೇಟ್ ಮಾಡಿದ್ರೆ ಅದನ್ನ 2G ಸೆಕೆಂಡ್ ಜನರೇಷನ್ ಬಯೋಫ್ಯೂಲ್ ಅಂತೀವಿ. ಥರ್ಡ್ ಜನರೇಷನ್ ಬಯೋಫ್ಯೂಲ್ ಅಂದ್ರೆ ಆಲ್ಗೆನ ಬಳಸ್ಬಿಟ್ಟು, ಮೈಕ್ರೋ ಆಲ್ಗೆ, ಮ್ಯಾಕ್ರೋ ಆಲ್ಗೆ ಇವನ್ನೆಲ್ಲ ಬಳಸ್ಬಿಟ್ಟು ನಾವೇನ್ ಮಾಡ್ತೀವಿ, ಅದನ್ನ ಥರ್ಡ್ ಜನರೇಷನ್ ಬಯೋಫ್ಯೂಲ್ ಅಂತ ಹೇಳ್ತೀವಿ. ಅಲ್ಲೇ ಇದೆ ನೋಡ್ರಿ, ಫಸ್ಟ್ ಜನರೇಷನ್ ಬಯೋಫ್ಯೂಲ್ ಅಂತಂದ್ರೆ ಬಯೋ ಎಥನಾಲ್, ವೀಟು, ಬಾರ್ಲಿ, ಕಾರ್ನರು, ಶುಗರ್ ಇದರಿಂದ ಮಾಡುವಂಥದ್ದು, ಅಥವಾ ಬಯೋಡೀಸೆಲ್ ಅದನ್ನ ಟ್ರಾನ್ಸ್ ಎಸ್ಟರಿಫಿಕೇಶನ್ ಆಫ್ ಆಯಿಲ್ ಅಂದ್ರೆ ಇವೇನೇನು ಕುಕಿಂಗ್ ಆಯಿಲ್, ಅನಿಮಲ್ ಫ್ಯಾಟ್, ಸನ್ಫ್ಲವರ್ ಆಯಿಲ್ ಇವೆಲ್ಲ ಇದೆಯಲ್ಲ ಅದನ್ನ ಟ್ರಾನ್ಸ್ ಎಸ್ಟರಿಫಿಕೇಶನ್ ಮಾಡ್ಬಿಟ್ಟು ಬಯೋಡೀಸೆಲ್ ಪ್ರೊಡ್ಯೂಸ್ ಮಾಡೋದಿರ್ಬೋದು. ಇವೆಲ್ಲ ಫಸ್ಟ್ ಜನರೇಷನ್ ಇಂದು. ಇನ್ ಸೆಕೆಂಡ್ ಜನರೇಷನ್ ಇಂದ ಬಂದ್ಬಿಟ್ಟು ಇಟ್ ಈಸ್ ಪ್ರೊಡ್ಯೂಸ್ ಫ್ರಮ್ ನಾನ್ ಎಡಿಬಲ್ ಬಯೋಮಾಸ್. ಉದಾಹರಣೆಗೆ ಜಾತ್ರೋಪ ಬಗ್ಗೆ ನಾವು ಕೇಳಿದೀವಿ. ಸೊ ಇದರಿಂದ ನಾವು ಬಯೋಫ್ಯೂಲ್ ಇದು ಮಾಡುವಂಥದ್ದು, ಅರ್ಥ ಆಗ್ತಿದೆಯಾ? ಅದು ಸೆಕೆಂಡ್ ಜನರೇಷನ್ ಬರುತ್ತೆ. ಇನ್ ಥರ್ಡ್ ಜನರೇಷನ್ ಬಂದ್ಬಿಟ್ಟು ಸೀ ವೀಡ್ಸ್, ಮೈಕ್ರೋ ಆಲ್ಗೆ, ಮೈಕ್ರೋಬ್ಸ್, ಈ ತರ ಮೈಕ್ರೋಬ್ಸ್ ಪಾಚಿ ಗೀಚಿ ಇದರಿಂದೆಲ್ಲ ನಾವು ಬಯೋಫ್ಯೂಲ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಥರ್ಡ್ ಜನರೇಷನ್ ಅಂತೀವಿ. ಇದು ಬಿಟ್ಟು ಕೂಡ ನಮಗೆ ಏನಿದೆ, ಫೋರ್ತ್ ಜನರೇಷನ್ ಬಯೋಫ್ಯೂಲ್ ಇದೆ. ಫೋರ್ತ್ ಜನರೇಷನ್ ಬಯೋಫ್ಯೂಲ್ ಬ್ರೇಕ್ ಥ್ರೂ ಅಂದ್ರೆ ಇವೇನ್ ಆಲ್ಗೆ ಇದೆಯಲ್ಲ ಇದನ್ನೇ ನಾವು ಬಯೋ ಇಂಜಿನಿಯರ್ ಮಾಡ್ಬಿಟ್ಟು ಬಯೋಟೆಕ್ನಾಲಜಿ ಪ್ರಕಾರ ಲ್ಯಾಬ್ ಅಲ್ಲಿ ನಾವು ಕೆಲವು ಆಲ್ಗೆನ ಅಥವಾ ಬಯೋಮಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅದ್ರ ಪ್ರಕಾರ ನಾವೇನಾದ್ರೂ ಪ್ರೊಡ್ಯೂಸ್ ಮಾಡಿದ್ರೆ, ದೆನ್ ಪೈರೋಲೈಸಿಸ್ ಮೆಥಡ್ ಪ್ರಕಾರ ನಾವೇನಾದ್ರೂ ಬಯೋಫ್ಯೂಲ್ ಇದು ಮಾಡಿದ್ರೆ, ಗ್ಯಾಸಿಫಿಕೇಶನ್ ಪ್ರಕಾರ, ಡೈರೆಕ್ಟ್ಲಿ ಸೋಲಾರ್ ಟು ಫ್ಯೂಯಲ್ ಪ್ರಕಾರ ಈ ತರದ್ ನಾವೇನಾದ್ರೂ ಮಾಡಿದ್ರೆ ಅದನ್ನ ನಾವು ಫೋರ್ತ್ ಜನರೇಷನ್ ಬಯೋಫ್ಯೂಲ್ ಅಂತ ಕರಿತೀವಿ. ಓಕೆ, ಈಗ ಬಯೋಫ್ಯೂಲ್ಸ್ ಅಂದ್ರೆ ನಮಗೆ ಏನಂತ ಅರ್ಥ ಆಯ್ತು. ಈಗ ಈ ನ್ಯೂಸ್ ಅರ್ಥ ಮಾಡ್ಕೊಳ್ಳೋಣ. ಈ ನ್ಯೂಸ್ ಅಲ್ಲಿ ಏನ್ ಹೇಳ್ತಿದೆ, ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಲ್ 2018 ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಲ್ ಏನ್ ಹೇಳ್ತಿದೆ ಅಂತಂದ್ರೆ, ನೀವು ಬೈ 2030 ಅಷ್ಟೊತ್ತಿಗೆ 20% ಆಫ್ ದಿ ಪೆಟ್ರೋಲ್ ನಲ್ಲಿ ಎಥೆನಾಲ್ ನ ನೀವು ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಎಥೆನಾಲ್ ಅಂದ್ರೆ ಯಾವುದು? ಎಥೆನಾಲ್ ಅಂದ್ರೆ ಬಯೋಫ್ಯೂಯಲ್. ಯಾಕೆ ಎಥೆನಾಲ್ ನ ಯಾಕೆ ಹಾಕ್ಬೇಕು ಅಂತಂದ್ರೆ, ಈಗ ಎಥೆನಾಲ್ ನ ನೀವು ಪೆಟ್ರೋಲಿಗೆ ಮಿಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಎಥೆನಾಲ್ ಇದೆಯಲ್ಲ, ಎಥೆನಾಲ್ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಇರೋದ್ರಿಂದ ನೀವು ಎಥೆನಾಲ್ ಪೆಟ್ರೋಲಿಗೆ ಹಾಕಿದ್ರೆ ಅದನ್ನ ನೀವು ಇಂಜಿನ್ ಅಲ್ಲಿ ಯೂಸ್ ಮಾಡಿದ್ರೆ ಅದು ಕಂಪ್ಲೀಟ್ ಕಂಬಷನ್ ಆಗುತ್ತೆ. ಸೊ ಕಂಪ್ಲೀಟ್ ಕಂಬಷನ್ ಆಯ್ತು ಅಂತಂದ್ರೆ ಬೈ ಪ್ರಾಡಕ್ಟ್ಸ್, ಕಾರ್ಬನ್ ಮೊನಾಕ್ಸೈಡ್ ಅಂತಿಂತ ಪೊಲ್ಯೂಟೆಂಟ್ಸ್ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ನೀವು ಬಯೋ ಎಥೆನಾಲ್ ಅನ್ನ ಬಳಸಿ, ಬಯೋ ಎಥೆನಾಲ್ ಅನ್ನ ನೀವು ಪೆಟ್ರೋಲಿಗೆ ಮಿಕ್ಸ್ ಮಾಡೋದ್ರಿಂದ ನಾವೇನ್ ಇಂಪೋರ್ಟ್ ಮಾಡ್ತೀವಲ್ಲ ಪೆಟ್ರೋಲ್, ಅದು ನಮಗೆ ಕಮ್ಮಿ ಆಗುತ್ತೆ ಇಂಪೋರ್ಟ್ ಮಾಡುವಂಥದ್ದು. ದೆನ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ದೆನ್ ಆಮೇಲೆ ಫಾರ್ಮರ್ಸಿಗೆ ಬೆಲೆ ಜಾಸ್ತಿ ಆಗುತ್ತೆ. ನೋಡ್ರಿ ಇವೆಲ್ಲವೂ. ಮತ್ತೆ ಇನ್ ಕೆಲವು ಎಷ್ಟೊಂದು ನಮಗೆ ಫುಡ್ ಪ್ರಾಡಕ್ಟ್ಸ್ ವೇಸ್ಟ್ ಆಗಿರುವಂತವು, ಡ್ಯಾಮೇಜ್ ಆಗಿರುವಂತ ಫುಡ್ ಪ್ರಾಡಕ್ಟ್ಸ್ ಇರ್ತವೆ, ಅದರಿಂದೆಲ್ಲ ನಾವು ಬಯೋಫ್ಯೂಯಲ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಸೊ ಆ ಕಾರಣದಿಂದ ನೀವು ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮು 2030 ಅಷ್ಟೊತ್ತಿಗೆ ಎಷ್ಟು ಮಾಡ್ಬೇಕು ನಾವು? 20% ಪೆಟ್ರೋಲಿಗೆ ಮಿಕ್ಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಹಿಂಗಿರ್ಬೇಕಾದ್ರೆ ಕರೆಂಟ್ಲಿ ನಾವು ಆಲ್ರೆಡಿ 10% ನಾವು ಮಾಡಿದೀವಿ. ಈಗ ಕರೆಂಟ್ಲಿ 10% ಮಿಕ್ಸ್ ಮಾಡಿದೀವಿ. ಪೆಟ್ರೋಲ್ ಅಲ್ಲಿ 10% ಎಥೆನಾಲ್ ಅನ್ನು ಮಿಕ್ಸ್ ಮಾಡಿದೀವಿ. ಇನ್ನು 10% ಬೇಗ ಮಾಡ್ರಿ. ನಾವೇನು 2030 ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳಿದ್ವಲ್ಲ, 2030 ಕಾಯಕ್ಕಾಗಲ್ಲ, 2025ಗೆ ಮಾಡಿ ಅಂತ ಅಂದ್ಬಿಟ್ಟು ಈಗ ಗೌರ್ಮೆಂಟ್ ಫೋರ್ಸ್ ಆಗ್ತಿದೆ. ಯಾರಿಗೆ? ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ಗೆ. ಯಾಕೆ ಹಿಂಗ್ ಆಗ್ತಿದೆ ಅಂತಂದ್ರೆ, ಇಲ್ಲಿ ರಷ್ಯಾ ಮತ್ತೆ ಉಕ್ರೇನ್ ವಾರ್ ನಡೀತಿದೆ, ಫ್ಯೂಯಲ್ ಬೆಲೆ ಜಾಸ್ತಿ ಆಗಿದೆ, ರುಪಿ ಕುಸಿತ ಇದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗಿದೆ. ಎಲ್ಲಾ ಕಾರಣದಿಂದ ಇನ್ನೂ ನಾವು ಇಂಪೋರ್ಟ್ ಮಾಡ್ಕೊಂಡು ಆಯಿಲ್ ಇಂಪೋರ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ನೀವೇನ್ ಮಾಡಿ, ಪ್ಲೀಸ್ ಮೇಕ್ ಶೋರ್ 20% ನೀವೇನ್ 2030 ಮಾಡ್ಬೇಕು ಅಂತಿದ್ರಲ್ಲ ಅದನ್ನ 2025ಗೆ ನೀವು ಅದನ್ನ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಇದನ್ನ 20% ಬೇಗ ಮಾಡೋದ್ರಿಂದ? ಪ್ರಾಬ್ಲಮ್ ಏನಿಲ್ಲ. ಆಕ್ಚುಲಿ ಇಲ್ಲಿ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇದಾವಲ್ಲ, ಅವೇನ್ ಹೇಳ್ತಿದಾವೆ, 10% ವರೆಗೂ ನೀವೇನ್ ಮಾಡಿದ್ರಲ್ಲ ಎಥೆನಾಲ್ ನ ಮಿಕ್ಸ್ ಮಾಡಿ ಪೆಟ್ರೋಲಿಗೆ ಹಾಕ್ಬಿಟ್ಟು ನಾರ್ಮಲ್ ನೀವು ಗಾಡಿಗಳಿಗೆ ಹಾಕ್ತಿದ್ರಲ್ಲ, ಏನು ತೊಂದರೆ ಇಲ್ಲ, ಏನು ಮಾಡಿಫಿಕೇಶನ್ಸ್ ಬೇಕಾಗಿಲ್ಲ. ಬಟ್ 20% ನೀವು ಏನಾದ್ರೂ ಎಥೆನಾಲ್ ನ ಮಿಕ್ಸ್ ಮಾಡಿದ್ರೆ ಐ ಥಿಂಕ್ ಅವಾಗ ಗಾಡಿ ಇಂಜಿನ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಬೇಕಾಗುತ್ತೆ. ಗಾಡಿ ಇಂಜಿನ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಗಾಡಿ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಗಾಡಿ ಬೆಲೆಗಳು ಜಾಸ್ತಿ ಆಯ್ತು ಅಂದ್ರೆ ಮೇ ಬಿ ಜನಗಳು ಆ ಗಾಡಿನ ಖರೀದಿ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಬಹುದು. ಅದೊಂದು ಕಾಷನ್ ಇದೆ. ಬಟ್ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ಟೆಕ್ನಾಲಜಿ ಕಡೆ ಮ್ಯಾನೇಜ್ ಮಾಡ್ರಿ. ಬಟ್ ಈ ಆಯಿಲ್ ತರಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಬಿಲ್ಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ 5 ವರ್ಷ ಮುಂಚಿತವಾಗ್ಲೇ ನೀವೇನ್ ಮಾಡಿ, ಪ್ಲೀಸ್ ಮೇಕ್ 20% ಇನ್ 3 years. ಅಂದ್ರೆ ಈಗ 3 years ಅಂದ್ರೆ ಲೆಕ್ಕ, ನೀವು 2022ನ ಇನ್ 3 ವರ್ಷಕ್ಕೆ ನಿಮಗೇನಾಗುತ್ತೆ 20% ಅದನ್ನ, ದಟ್ ಈಸ್ ಎಥೆನಾಲ್ ವಿಲ್ ಬಿ ಬ್ಲೆಂಡೆಡ್ ಇಂಟು ಪೆಟ್ರೋಲ್ ಅಂತ ಅಂದ್ಬಿಟ್ಟು ಹೇಳ್ತಿರುವಂತ ಈ ಆರ್ಟಿಕಲ್ ನ ದ ಹಿಂದೂ 19th May ಪೊಲಿಟಿ ಅಸ್ಸಾಂ NRC ಅಂಡರ್ ಹಾಕಿದೀವಿ. ಫಸ್ಟ್ ಆಫ್ ಆಲ್ NRC ಅಂದ್ರೆ ಏನು ಅಂತ ನಿಮಗೆ ಡೀಟೇಲ್ ಗೊತ್ತಿರಬೇಕು. ಈ ಡೀಟೇಲ್ ಅರ್ಥ ಆದ್ರೆ ಮಾತ್ರ ನಾವು ಈ ಆರ್ಟಿಕಲ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ಫಸ್ಟ್ ನಾವು ಬೇಸಿಕ್ಸ್ ನೋಡ್ತಾ ಬರೋಣ. ಈ NRC ಅಂತಂದ್ರೆ ಏನು? ಫಸ್ಟ್ ಸೆನ್ಸಸ್ 1951 ಆಯ್ತಲ್ಲ, ಸೆನ್ಸಸ್ ಆದಾಗ ಕೆಲವು ಚೀಟಿಗಳಲ್ಲಿ
ಏನ್ ಮಾಡಿರ್ತಾರೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಗಂಡೆಷ್ಟು, ಹೆಣ್ಣೆಷ್ಟು, ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಓದಿಲ್ಲ, ಇವೆಲ್ಲ ಸೆನ್ಸಸ್ ಅನ್ನ ಒಂದು ಚೀಟಿನಲ್ಲಿ ಮಾಡ್ಕೊಂಡಿರ್ತಾರೆ. ಆಯ್ತಾ? ಆ ಸ್ಟೇಟು ಈ ಚೀಟಿಗಳಲ್ಲಿದ್ದಂತ ಇನ್ಫಾರ್ಮೇಶನ್ ಎಲ್ಲದನ್ನು ಒಂದು ರಿಜಿಸ್ಟರ್ಗೆ ಇವರು ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಊರಲ್ಲಿ ಇಷ್ಟು ಜನ ಇಷ್ಟು, ಈ ಊರಲ್ಲಿ ಇಷ್ಟು ಜನ ಇಷ್ಟು, ಈ ತರ ರಿಜಿಸ್ಟರ್ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವುದು? ಸೆನ್ಸಸ್ ಸ್ಲಿಪ್ ಇಂದ. ಈ ರಿಜಿಸ್ಟರ್ಗೆ ಏನ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಇದನ್ನ ನಾವು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅಂತ ಕರಿತೀವಿ. ಈ ತರ ಪ್ರತಿಯೊಂದು ಸ್ಟೇಟು ಈ ಸೆನ್ಸಸ್ ಸ್ಲಿಪ್ ಇಂದ 1951 ಅಲ್ಲಿ ಈ ತರ ಒಂದು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಯಾವ ಸ್ಟೇಟು ಮಾಡ್ಲಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಓನ್ಲಿ ಅಸ್ಸಾಂ ಮಾತ್ರ ಮಾಡ್ತು. ಅಸ್ಸಾಂ ಯಾಕೆ ಮಾಡ್ತು? ನಿನಗೆ ಯಾಕಪ್ಪ ಭಯ ಅಂತಂದ್ರೆ 1947 ಅಲ್ಲಿ ಪಾರ್ಟಿಷನ್ ಆಯ್ತಲ್ಲ. ಪಾರ್ಟಿಷನ್ ಆದಾಗ ಆಕ್ಚುಲಿ ನಾರ್ತ್ ಈಸ್ಟ್ ಅಲ್ಲಿ ಅಷ್ಟೊಂದು ಸ್ಟೇಟ್ಗಳು ಇರಲಿಲ್ಲ. ನಾರ್ತ್ ಈಸ್ಟ್ ಅಲ್ಲಿ ಇದ್ದಂತ ಮೇನ್ ಸ್ಟೇಟ್ ಯಾವುದು ಅಂದ್ರೆ ಅಸ್ಸಾಮೇ ಇದ್ದಿದ್ದು ಮೇನ್ ಸ್ಟೇಟು. ಹಾಗಾಗಿ ಡಿವಿಷನ್ ಆದಾಗ ಈಸ್ಟ್ ಪಾಕಿಸ್ತಾನ್, ಈಗ ಬಾಂಗ್ಲಾದೇಶ ಇದೆ, ಅವಾಗ ಈಸ್ಟ್ ಪಾಕಿಸ್ತಾನ ಇದ್ದಿದ್ದು. ಈಸ್ಟ್ ಪಾಕಿಸ್ತಾನದಿಂದ ಎಲ್ಲಾ ಜನ ವಲಸೆ ಬಂದ್ಬಿಡ್ತಾರೆ. ಇವ್ರು ವಲಸೆ ಬಂದ್ಬಿಟ್ಟು ಇಲ್ಲಿ ನಮ್ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಲೇಜ್ ಮಟ್ಟದವರೆಗೂ ಕೂಡ ನಾವ್ ಏನ್ ಮಾಡಿದೀವಿ, NRC ನ ಅಪ್ಡೇಟ್ ಮಾಡಿದೀವಿ ಅಂತ 1951 ಅಲ್ಲಿ ಇವರು ತಮ್ಮ ಭಯಕ್ಕೋಸ್ಕರ ಏನ್ ಮಾಡಿದ್ರು, ಅಪ್ಡೇಟ್ ಮಾಡಿದ್ರು. ಯಾಕೆ? ಟು ಪ್ರಿಪೇರ್ ವಿಲೇಜ್ ಬೇಸ್ಡ್ ಇನ್ವೆಂಟರಿನ ರೆಡಿ ಮಾಡಬೇಕು ಅಂತ. ದೆನ್ ಅದಾದ್ಮೇಲೆ ಅಸ್ಸಾಂದಲ್ಲಂತೂ ಗಲಾಟೆ ಆಗ್ತಾನೆ ಇದೆ, ಅದು ನಮಗೆ ಗೊತ್ತಿದೆ ಇದೆ. ಇನ್ಸರ್ಜೆನ್ಸಿ ಇರ್ಬೋದು, ಅಲ್ಲಿ ಸಪರೇಟಿಸ್ಟ್ ಇರ್ಬೋದು, ಇವೆಲ್ಲ ಮೂವ್ಮೆಂಟ್ ನಡೀತಾನೆ ಇದೆ. ಯಾವಾಗ 1971 ಬಾಂಗ್ಲಾದೇಶ್ ವಾರ್ ಆಗಿ ಬಾಂಗ್ಲಾದೇಶ್ ಲಿಬರೇಷನ್ ಆಯ್ತು, ಅವಾಗ ಇನ್ನೂ ಜಾಸ್ತಿ ಜನ ಅಸ್ಸಾಮು, ನಾರ್ತ್ ಈಸ್ಟಿಗೆಲ್ಲ ವಲಸೆ ಬಂದ್ಬಿಟ್ರು. ಇವ್ರು ವಲಸೆ ಬಂದಿದ್ದಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಅವರು ಸಿಟಿಸನ್ ಅನ್ನೋ ಲೆಕ್ಕದಲ್ಲಿ ನಮ್ಮ ದೇಶದವ್ರ ಜೊತೆ ಮಿಂಗಲ್ ಆಗ್ಬಿಟ್ರು. ಅದ್ರ ಜೊತೆಗೆ ನಮ್ಮ ಡೆಮೋಗ್ರಫಿ, ನಮ್ಮ ಕಲ್ಚರ್, ನಮ್ಮ ವೇಷ ಭೂಷಣ, ಇವನ್ನೆಲ್ಲದ್ರಲ್ಲೂ ಕೂಡ ಅವ್ರು ಚೇಂಜಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೆಲವರು ಲೋಕಲ್ ಎಲೆಕ್ಷನ್ ಅಲ್ಲಿ ಕೂಡ ನಿಂತು ಗೆದ್ಬಿಟ್ರಂತೆ. ಸೊ ಆ ಕಾರಣದಿಂದ ಅಸ್ಸಾಂ ಸ್ಟೇಟ್ ಇಂದ ಒನ್ ಆಫ್ ದಿ ಮೇನ್ ಅವರು ರಿಕ್ವೆಸ್ಟ್ ಇದ್ದಿದೆ ಸೆಂಟರಿಗೆ, ಯಾರ್ಯಾರು ಇಲ್ಲಿಗಲ್ ಆಗಿ ಇಮಿಗ್ರೆಂಟ್ಸ್ ರೆಫ್ಯೂಜೀಸ್ ಬಂದಿದ್ದಾರೆ ಅವ್ರನ್ನ ವಾಪಸ್ ಕಳಿಸಿ ಅಂತ. ಈ ಡಿಸ್ಕಷನ್ ಗಲಾಟೆ ನಡೆದು ಸೆಂಟರ್ ಸ್ಟೇಟು ಮಧ್ಯದಲ್ಲಿ ಎಷ್ಟೊಂದು ನಡೆದ್ಬಿಟ್ಟು ಅಸ್ಸಾಂ ಅಕಾರ್ಡ್ ಅಂತ ಅಂದ್ಬಿಟ್ಟು 1985 ಒಂದು ಅಕಾರ್ಡ್ ಆಯ್ತು. ಈ ಅಸ್ಸಾಂ ಅಕಾರ್ಡ್ ಅಲ್ಲಿ ಒನ್ ಆಫ್ ದಿ ಮೇಜರ್ ಥಿಂಗ್ ಸೆಂಟರ್ ಪ್ರಾಮಿಸ್ ಮಾಡಿದ್ದೇನೆಂದ್ರೆ, ಆಯ್ತಪ್ಪ ಎಷ್ಟೋ ವರ್ಷಗಳಿಂದ ಅಂದ್ರೆ ಪಾರ್ಟಿಷನ್ ಇರ್ಬೋದು, ಬಾಂಗ್ಲಾದೇಶ್ ವಾರ್ ಇರ್ಬೋದು, ಎಲ್ಲಾ ಕಾರಣದಿಂದ ಅಸ್ಸಾಮಿಗೆ ಬಹಳ ಜನ ಹೊರಗಡೆಯಿಂದ ರೆಫ್ಯೂಜೀಸ್ಗಳು ಅಥವಾ ಇಲ್ಲಿಗಲ್ ಮೈಗ್ರೆಂಟ್ಸ್ ಬಂದು ಇಲ್ಲೆಲ್ಲ ಹಾಳು ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರು ಯಾರಿದ್ದಾರೆ ಅಂತ ಹುಡುಕ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತೀವಿ. ಹಂಗಾರೆ ಯಾರನ್ನ ವಾಪಸ್ ಕಳಿಸ್ತೀರಾ ಅಂದ್ರೆ, ಇಲ್ಲಿ ಅಸ್ಸಾಂ ಅಕಾರ್ಡ್ ಪ್ರಕಾರ ಏನ್ ಹೇಳಿದ್ದಾರೆ ಒಂಚೂರು ನೋಡೋಣ. ಇಲ್ಲಿ ಏನ್ ಹೇಳಿದ್ದಾರೆ, 1966 ಕಿಂತ ಮುಂಚೆ ಯಾರ್ಯಾರು ಬಾಂಗ್ಲಾದೇಶಿಗಳು ಬಂದಿದ್ರಲ್ಲ, ಆದ್ರೆ ವಾರ್ಕ್ಕಿಂತ ಮುಂಚೆ 1971 ವಾರ್ಕ್ಕಿಂತ ಮುಂಚೆ ಅವ್ರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ. ಯಾಕಂದ್ರೆ ಅವ್ರು ಆಗ್ಲೇ ಈಗ ನಮ್ಮ ಅಸ್ಸಾಮಿನ ಹೆಣ್ಮಕ್ಳನ್ನ ಮದುವೆ ಆಗಿ ಅಥವಾ ಅಲ್ಲಿಂದ ಬಂದಿರೋ ಹೆಣ್ಮಕ್ಳು ಅಸ್ಸಾಂ ಗಂಡ್ಮಕ್ಳನ್ನ ಮದುವೆ ಆಗಿ ನಮ್ಮ ಆಲ್ರೆಡಿ ಅಸ್ಸಾಂ ಕಲ್ಚರ್ ಇವ್ರು ಮಿಂದೋಗ್ಬಿಟ್ಟಿದ್ದಾರೆ. ಈ 66 ಇಂದ 71 ಮಧ್ಯದಲ್ಲಿ ಯಾರು ಬಂದ್ರಲ್ಲ, ಇವರಿಗೆ ನಾವು ತಕ್ಷಣ ಸಿಟಿಸನ್ಶಿಪ್ ಕೊಡಲ್ಲ. ಒಂದು 10 ವರ್ಷ ನೋಡ್ತೀವಿ, ಅವ್ರು ಏನಾದ್ರೂ ಇಲ್ಲಿ ಗಲಾಟೆ ಆಗ್ತಿರೋದ್ರಿಂದ ಇಲ್ಲಿ ಇಂಡಿಯಾಗೆ ಬಂದಿದಾರ ಅಥವಾ ನಿಜವಾಗ್ಲೂ ಇಂಡಿಯಾದಲ್ಲೇ ಇರ್ತಾರ ಅಂತ ನಾವು 10 ವರ್ಷ ನೋಡ್ತೀವಿ. ನೋಡ್ಬಿಟ್ಟು ಆಮೇಲೆ ಅಂತವ್ರಿಗೆ 10 ವರ್ಷಗಳ ಕಾಲ ಕಂಟಿನ್ಯೂ ಇದ್ದವ್ರಿಗೆ ನಾವ್ ಏನ್ ಮಾಡ್ತೀವಿ, ಅವ್ರಿಗೂ ಸಿಟಿಸನ್ಶಿಪ್ ಕೊಡ್ತೀವಿ. ಆದ್ರೆ 1971 ಆದ್ಮೇಲೆ ಯಾವಾಗ ಇದು ಪಾರ್ಟಿಷನ್ ಆಯ್ತು, ಅದಾದ್ಮೇಲೆ ಬಾಂಗ್ಲಾದೇಶ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ವಲಸೆ ಬಂದ್ರಲ್ಲ, ಅವರಿಗೆ ನಾವು ಏನ್ ಮಾಡಲ್ಲ, ಸಿಟಿಸನ್ಶಿಪ್ ಕೊಡಲ್ಲ. ಅವ್ರನ್ನ ನಾವ್ ಏನ್ ಮಾಡ್ಬೇಕು, ವಾಪಸ್ ಬಾಂಗ್ಲಾದೇಶಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಇವರು ಹೇಳಿದ್ದಾರೆ. ಆಯ್ತು, ವಾಪಸ್ ಬಾಂಗ್ಲಾದೇಶ ನೀವು ಕಳಿಸ್ಬೇಕು ಅಂತ ನೀವು ಹೇಳ್ತೀರಾ, ಬಟ್ ಇವ್ರನ್ನೆಲ್ಲ ಹೆಂಗ್ ಹುಡುಕ್ತೀರಾ, ಯಾರು ಎಲ್ಲಿದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾರ್ಮಲ್ ಆಗಿ ನಾವು ಒಂದ್ 10 ಜನ ಐಸ್ ಪ್ರೈಸ್ ಆಡಿದ್ರೇನೆ ಹುಡುಕೋದು ಬೆಳಗ್ಗೆ ಸಾಯಂಕಾಲದವರೆಗೂ ಆಗೋಗ್ಬಿಡುತ್ತೆ. ಹಂಗಿರ್ಬೇಕಾದ್ರೆ ಇವರು ಅಸ್ಸಾಂನಲ್ಲಿ ಮೂಲೆನಲ್ಲಿ ಸಂಧಿ ಮೂಲೆಯಲ್ಲಿ ಇದ್ದಾರೆ, ಇವ್ರನ್ನೆಲ್ಲ ಹೆಂಗ್ ಹುಡುಕ್ತೀರಾ ಅಂದಾಗ ಅವಾಗ ಅಸ್ಸಾಂ ಹೇಳ್ತು, ನಾವು 1951 ಅಲ್ಲಿ ಹೆಂಗಿದ್ರು ವಿಲೇಜ್ ಬೇಸ್ಡ್ ಇನ್ವೆಂಟರಿ ಮಾಡಿಟ್ಟಿದ್ವಲ್ಲ, ಓಕೆ, ಅದ್ರ ಪ್ರಕಾರವಾಗಿ ನಾವೇನಾದ್ರೂ ಇವಾಗ NRC ನ ಅಪ್ಡೇಟ್ ಮಾಡ್ಬಿಟ್ರೆ ನಾವಾಗ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾರು ನಮ್ಮೋರಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅವಾಗ ಹೌದೌದು ಬೇಷ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ 2014 ನಲ್ಲಿ, ಓಕೆ, ಸುಪ್ರೀಂ ಕೋರ್ಟ್ 2014 ನಲ್ಲಿ ತನ್ನ ನೇತೃತ್ವದಲ್ಲಿ ಇವರು NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ 1951 ಇತ್ತಲ್ಲ, ಅದನ್ನ ಅಪ್ಡೇಟ್ ಮಾಡ್ಬೇಕಾದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ಎಷ್ಟೊಂದು ಜನ ಗೊತ್ತಾಗುತ್ತೆ ಯಾರು ಇವರು ಅಸ್ಸಾಮಿನ ಪ್ರಜೆಗಳು, ಯಾರು ಅಸ್ಸಾಮಲ್ಲಿ ಇದ್ದಂಥವ್ರು ಅಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅವ್ರನ್ನೆಲ್ಲ ನಾವು ವಾಪಸ್ ಕಳ್ಸೋಣ ಅಂತ. ದೆನ್ ಆದ್ರೆ ಇಲ್ಲಿ ಏನಾಯ್ತು, ಇದನ್ನ ಮಾಡೋದಕ್ಕೋಸ್ಕರ ಒಂದು ಇವರು ಸೆಂಟರ್ ಇಂದ ಒಂದು ಕಮಿಟಿ ಕೂಡ ಇವರು ಕಳಿಸಿದ್ರು. ಅಂದ್ರೆ ಒಂದು ಅಸ್ಸಾಂ ಸ್ಟೇಟ್ ಕೋಆರ್ಡಿನೇಷನ್ ಕಮಿಟಿ ಅಂತ ಅಂದ್ಬಿಟ್ಟು ಸೆಟಪ್ ಮಾಡಿದ್ರು. ಇವರು NRC ನ ಏನ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕು. ದೆನ್ ಇದರಲ್ಲಿ ಇನ್ನೂ ಒಂದು ಬಾಡಿನ ಸೆಟಪ್ ಮಾಡಿದ್ರು, ಅದು ದಟ್ ಈಸ್ ಫಾರಿನ್ ಟ್ರಿಬ್ಯುನಲ್ ಅಂತ. ಈ ಫಾರಿನ್ ಟ್ರಿಬ್ಯುನಲ್ ಏನಂದ್ರೆ, ಈಗ ಉದಾಹರಣೆಗೆ ನಾನು ಇಲ್ಲಿ ಅಸ್ಸಾಮೋನೆ, ಬಟ್ ನನ್ನ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಇರಲ್ಲ, ಇವಿರಲ್ಲ. ಸೊ ಇವ್ರು ಕೇಳಿದಾಗ NRC ನಲ್ಲಿ ನಮ್ಮ ತಾತ ಯಾವ್ದೋ ಹೆಸರಲ್ಲ ಇರ್ತಾನೆ, ನನಗೆ ನನ್ನ ತಾತನ ಹೆಸರು ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ.
ಹಾಗಾಗಿ ಅಸ್ಸಾಮಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಅನ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ನನ್ನನ್ನೇ ಬಾಂಗ್ಲಾದೇಶಿ ಅಂತ ಕರೆದು ಬಿಡ್ತಾರೆ. ಅಂತ ಟೈಮಲ್ಲಿ ನಾನು ಯಾರಿಗೆ ಕೇಳಲಿ? ಅಂತ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಈ ಫಾರಿನ್ ಟ್ರಿಬ್ಯುನಲ್ ಹೋಗ್ಬಿಟ್ಟು ಫಾರಿನ್ ಟ್ರಿಬ್ಯುನಲ್ ನಾನು ಕೇಸ್ ಹಾಕ್ಬಿಟ್ಟು ದೆನ್ ಅವ್ರು ಕೇಳಿರುವಂತ ಇನ್ನ ಬೇರೆ ಬೇರೆ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬಿಟ್ಟು ನಾನು ಅಸ್ಸಾಮೋನೆ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಇಲ್ಲಿ ಈ ರೀತಿಯಾಗಿ NRC ಅಪ್ಡೇಷನ್ ನಡೀತಿದೆ. ಎಷ್ಟೋ ಜನ ನಾನು ಅಸ್ಸಾಮೋನೆ, ನನ್ನ ಬಾಂಗ್ಲಾದೇಶಿ ಅಂತಿದ್ದಾರೆ ಅಂತ, ಇನ್ ಕೆಲವರು ಬಾಂಗ್ಲಾದೇಶಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಇವೆಲ್ಲವೂ ಇಲ್ಲಿ ಡಿಸ್ಕಷನ್ ನಡೀತಿದೆ. ಇದ್ರ ಮಧ್ಯದಲ್ಲಿ ಇವಾಗ ನಾವು ನ್ಯೂಸ್ ಇಲ್ಲಿ ನೋಡ್ಬೇಕಾಗಿರೋದು ಏನಂತಂದ್ರೆ, ಇವರು ಸೆಟಪ್ ಮಾಡಿದಾರಲ್ಲ ಫಾರಿನ್ ಟ್ರಿಬ್ಯುನಲ್ ಒಂದು ಸೆಟಪ್ ಮಾಡಿದ್ದಾರೆ, ಹೌದಾ? ಫಾರಿನ್ ಟ್ರಿಬ್ಯುನಲ್ ಒಂದು ಸೆಟಪ್ ಮಾಡಿದ್ದಾರೆ. ಸ್ಟೇಟ್ ಕೋಆರ್ಡಿನೇಟರ್ ಆಫ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಇವರೊಬ್ಬರನ್ನು ಸೆಟಪ್ ಮಾಡಿದ್ದಾರೆ. ಇವರಿಬ್ರು ಮಧ್ಯದಲ್ಲೇ ಒಬ್ರಿಗೊಬ್ರು ಗಲಾಟೆ ಆಗ್ತಿದೆ. ನಾನು ಹೇಳ್ತಿರೋದು ಫೈನಲ್ ಅಂತ ಇವರು, ನಾನು ಹೇಳ್ತಿರೋದು ಫೈನಲ್ ಅಂತ ಇವ್ರನ್ನ ಸ್ಟೇಟ್ ಕೋಆರ್ಡಿನೇಷನ್ ಆಫ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಹೇಳ್ತಿದ್ದಾರೆ. ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಮಾತ್ರ NRC ನ ಅಪ್ಡೇಟ್ ಮಾಡಬಹುದು, ನೀವ್ಯಾರು ಅಪ್ಡೇಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಏನು ಫೈನಲ್ ಹೇಳ್ತಾರೋ ಅದೇ ಫೈನಲ್ NRC, ಹಾಗಾಗಿ ನೀವು ಮಾಡಿದ್ದಲ್ಲ ಅಂತ ಫಾರಿನ್ ಟ್ರಿಬ್ಯುನಲ್ಸ್ ಹೇಳ್ತಿದೆ. ರಾಜಾ, ನಮ್ಮನ್ನು ಕೂಡ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2003 ಪ್ರಕಾರನೇ ಅಪಾಯಿಂಟ್ ಮಾಡಿರೋದು. ಈಗ ನಾವು ಯಾರನ್ನಾದ್ರೂ ನೋಡ್ಬಿಟ್ಟು ಈತ ಫಾರಿನರ್, ಇವನಿಗೆ NRC ಅಂಡರ್ ಇವನ ಹೆಸರು ಇಲ್ಲ ಅಂತ ನಾವು ಹೇಳಿದ್ರೆ ಅದು ಫೈನಲ್ ಅಂತ ಇವ್ರು ಹೇಳ್ತಿದ್ದಾರೆ. ಇವರು ನೀನ್ ಹೇಳಿದ ಫೈನಲ್ ಅಲ್ಲ, ಇದನ್ನ ಇನ್ನೊಂದು ಇದಕ್ಕೆ ರಿವ್ಯೂ ಬೇಕು ಅಂತ ಇವ್ರು ಹೇಳ್ತಿದ್ದಾರೆ. ಇವರಿಬ್ರು ಮಧ್ಯದಲ್ಲಿ ಗಲಾಟೆ ಮಧ್ಯದಲ್ಲಿ ಬಡವಾಗ್ತಿರೋರು ಪಾಪ ಜನರು. ಇವರು ತಮ್ಮ ಇದು ಫೈಲ್ ಗಳನ್ನ, ಡಾಕ್ಯುಮೆಂಟ್ಸ್ ಗಳನ್ನ ಹಿಡ್ಕೊಂಡು ಎಲ್ಲಾ ಕಡೆ ಅಲ್ದಾಡ್ತಿದ್ದಾರೆ. ನಾವು ಇಲ್ಲ, ನಿಜವಾಗ್ಲೂ ಅಸ್ಸಾಂ ಸಿಟಿಸನ್ಸ್, ನಮ್ಮನ್ನ ನೀವು ಹೊರಗಡೆ ಕಳಿಸ್ಬೇಡ್ರಿ ಅಂತ ಈ ತರ ಹೊಡೆದಾಡ್ತಿದ್ದಾರೆ. ಇದು ನಮಗೆ ಓವರ್ ಆಲ್ ಅಸ್ಸಾಮಿಂದು NRC ವಿಚಾರ ಏನು, ಮತ್ತೆ ಪ್ರೆಸೆಂಟ್ಲಿ ಈ ಎರಡು ಗವರ್ಮೆಂಟ್ ಬಾಡಿಗಳು ಏನ್ ಹೊಡೆದಾಡ್ತಿದೆ, ಇವೆಲ್ಲವೂ ಕೂಡ ನಾನು ಸಂಕ್ಷಿಪ್ತವಾಗಿ ಈ ಆರ್ಟಿಕಲ್ ಅಲ್ಲಿ ಹೇಳಿದೆ. ನೆಕ್ಸ್ಟ್ ಈಗ ಇವತ್ತಿಂದು ಪ್ರಜಾವಾಣಿ ವಿಶ್ಲೇಷಣೆ ನೋಡೋಣ. ಪ್ರಜಾವಾಣಿ ವಿಶ್ಲೇಷಣೆಯಲ್ಲಿ ಮೊದಲನೇದು ಆರ್ಟಿಕಲ್ ಇರೋದು ಶಿಕ್ಷಣ ಮತ್ತು ಉದ್ಯೋಗ ಉತ್ತೇಜಿಸಲು ಯುವ ನೀತಿ. ಸೂಪರ್. ಸೊ 2022 ಅಲ್ಲಿ ಕರ್ನಾಟಕ ಯುವ ನೀತಿ ಅಂತ ಮಾಡಿದರೆ, ಈ ಯುವ ನೀತಿ ಏನಂತಂದ್ರೆ ಶಿಕ್ಷಣ, ಉದ್ಯಮಶೀಲತೆ, ಆರೋಗ್ಯ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಯುವಕರನ್ನು ಕೇಂದ್ರೀಕರಿಸಿ ಯೋಜನೆಗಳನ್ನು ರೂಪಿಸಬೇಕು ಅಂತ ಶಿಫಾರಸ್ ಮಾಡೋದಕ್ಕೋಸ್ಕರ ಇದು ಒಂದು ಕರಡನ್ನ ಇವರು ಈಗ ಫಾರ್ವರ್ಡ್ ಮಾಡಿದ್ದಾರೆ. ಸೊ ವೆರಿ ಬ್ಯೂಟಿಫುಲ್. ಇದಕ್ಕೋಸ್ಕರ ಇದನ್ನ ಸೆಟಪ್ ಮಾಡೋದಕ್ಕೋಸ್ಕರನೇ ಡಾಕ್ಟರ್ R ಬಾಲಸುಬ್ರಹ್ಮಣ್ಯಂ ಕಮಿಟಿ ಆಲ್ರೆಡಿ 2021 ಸೆಟಪ್ ಮಾಡಿದ್ರು. ಆ 2021 ಸೆಟಪ್ ಮಾಡಿದಂತ ಈ ಬಾಲಸುಬ್ರಹ್ಮಣ್ಯಂ ಕಮಿಟಿ ಈಗ ಕರ್ನಾಟಕ ಯುವ ನೀತಿ 2022 ನ ಈಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ 29% ಯೂತ್ ಇದ್ದಾರೆ, ಅರ್ಥ ಆಗ್ತಿದೆಯಾ, ಯುವಕರಿದ್ದಾರೆ. ಹಾಗಾಗಿ ಈ ನೀತಿ ಒಂದು ವೆರಿ ಇಂಪಾರ್ಟೆಂಟ್ ಅಂಡ್ ದೇಶಕ್ಕೂ ಕೂಡ ಒಂದು ಮಾದರಿಯಾದಂತ ನೀತಿ ಇದು. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿದ್ರೆ, 67ನೇ ರೈಲ್ವೆ ಸಪ್ತಾಹ ಪಾರಿತೋಷಕ ವಿತರಣೆ. ದಾವಣಗೆರೆಗೆ, ನಮ್ಮೂರಿಗೆ ಅತ್ಯುತ್ತಮ ನಿರ್ವಹಣಾ ಪ್ರಮುಖ ನಿಲ್ದಾಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೂಪರ್. ಹೆಂಗೆ ನಾವು ಈ ಪ್ರಶಸ್ತಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಖುಷಿಯಾಗಿ ಹೋಗ್ಬಿಟ್ಟು ದಾವಣಗೆರೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತು ನೋಡಿದಾಗ ನನಗೆ ಅವಾಗ ರಿಯಾಲಿಟಿ ಗೊತ್ತಾಯ್ತು, ಏನು ನಿರ್ವಹಣೆ ಮಾಡ್ತಿದ್ದಾರೆ, ಏನು ನಿರ್ವಹಣೆ ಮಾಡ್ತಿಲ್ಲ ಅಂತ. ಯಾಕಂದ್ರೆ ಪ್ರಶಸ್ತಿ ಸಿಕ್ಕಿದೆ, ಸೂಪರ್. ಆದ್ರೂ ದೇರ್ ಇಸ್ ಸ್ಟಿಲ್ ಲಾಟ್ ಮೋರ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಹಾಗಾಗಿ ಅದು ಇಂಪ್ರೂವ್ಮೆಂಟ್ ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಬರ್ರಿ ನಮ್ಮ ದಾವಣಗೆರೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತು ನೋಡ್ರಿ. ಬದಲಾವಣೆ ಆಗಿದೆ, ಇಲ್ಲ ಅಂತಿಲ್ಲ, ಆದ್ರೆ ಇನ್ನೂ ವಿಪರೀತ ಬದಲಾವಣೆ ಆಗಬೇಕಾಗಿದೆ. ವಾಟ್ ಎವರ್, ಇದನ್ನ ಲೋಕಲ್ ನ್ಯೂಸ್ ಇದನ್ನ ಒಂದನ್ನು ಕವರ್ ಮಾಡಿದೀನಿ. ಈ ಆರ್ಟಿಕಲ್ ಭಾರತದ ಹಡಗು ನಿಗ್ರಹ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಹಡಗು ನಿಗ್ರಹ ಕ್ಷಿಪಣಿ ಪರೀಕ್ಷೆ ಅಂತಂದ್ರೆ ಇದು ಆಂಟಿ ವಾರ್ಫೇರ್ ಶಿಪ್, ಇದಕ್ಕೆ ಇದು ಮಿಸೈಲ್, ಇದು ಅರ್ಥ ಆಗ್ತಿದ್ಯಾ. ಸೊ ಈ ಮಿಸೈಲ್ ಅನ್ನ ಇವರು ಟೆಸ್ಟ್ ಮಾಡಿದ್ದಾರೆ. ಎಲ್ಲಿ ಟೆಸ್ಟ್ ಮಾಡಿದ್ದಾರೆ? ಒಡಿಶಾದ ಚಾಂದಿಪುರ ನೌಕೆ ಹೆಲಿಕಾಪ್ಟರ್ ಮೂಲಕ ಇಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಅಂಡ್ ಜೊತೆಗೆ ಇದನ್ನೆಲ್ಲ ಟೆಸ್ಟ್ ಮಾಡುವಂಥದ್ದು ಆಬ್ವಿಯಸ್ಲಿ DRDO. ಇದು ಇವಾಗ ಸಕ್ಸಸ್ ಆಗಿದೆ. ಇದನ್ನ ಹೆಂಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಅಷ್ಟು ವಿಚಾರಗಳು ನಮಗೆ ಇವತ್ತಿನ ಪ್ರಜಾವಾಣಿ ಅನಾಲಿಸಿಸ್ ಅಲ್ಲಿ ಸಿಕ್ತಂತದ್ದು. ಈಗ MCQ ಅಂಡ್ ಮೇನ್ ಸೆಗ್ಮೆಂಟ್ ಬರೋಣ. 18ನೇ ತಾರೀಕು ನಾನು ಕೊಟ್ಟಿದ್ದಕ್ಕೆ ಫಸ್ಟ್ ಆನ್ಸರ್ ಕೀ ನೋಡೋಣ. ಮಾನ್ಸೂನ್ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ವಲ್ಲ, ಮಾನ್ಸೂನ್ ಡಿಲೇ ಆಗ್ಲಿ ಬೇಗ ಬರ್ಲಿ, ಇದು ಯಾವುದು ಎಷ್ಟು ರೈನ್ಫಾಲ್ ಬರುತ್ತೆ ಅನ್ನೋದಕ್ಕೆ ಸಂಬಂಧ ಇಲ್ಲ. ದೆನ್ ಅದಾದ್ಮೇಲೆ ಮಾನ್ಸೂನ್ ಲೇಟ್ ಆಗಿ ಬಂತು ಅಂದ್ರೆ ಎಂಟೈರ್ ಕಂಟ್ರಿಗೆ ಅದು ಎಲ್ಲಾ ಕಡೆನೂ ಡಿಲೇ ಆಗತ್ತಾ ಮಾಡುತ್ತಾ, ಈ ತರ ಯಾವ್ದು ಸಂಬಂಧ ಇಲ್ಲ. ಜಸ್ಟ್ ಮಾನ್ಸೂನ್ ಬಂದಿದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಹೇಳ್ತೀವಿ ಹೊರತು ಇದು ಲೇಟ್ ಆಗಿ ಬಂದಿದೆ ಅನ್ನೋದಕ್ಕೋಸ್ಕರ ಹಿಂಗಾಗತ್ತೆ, ಬೇಗ ಬಂದಿದೆ ಅನ್ನೋದಕ್ಕೋಸ್ಕರ ಹಿಂಗಾಗತ್ತೆ, ಆ ತರ ಯಾವ್ದು ಸಂಬಂಧ ಇಲ್ಲ. ಆ ತರ ಸಂಬಂಧಗಳನ್ನ ಕಲ್ಪಿಸ್ಬೇಡ್ರಿ. ಹಾಗಾಗಿ ಇದಕ್ಕೆ ನೈದರ್ 1 nor 2 ಕರೆಕ್ಟ್. ದೆನ್ ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಇಲ್ಲಿ ಕೇಳಿಸ್ತಾರೆ ನಾಟ್ ಕರೆಕ್ಟ್ ಅಂತ. ನಾ ಏನ್ ಹೇಳಿದ್ದೆ ನಿಮಗೆ, ನಾಟ್ ಕರೆಕ್ಟ್ ಅಂತ ಬಂದಾಗ ಇದನ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ರಿ. ನೀವು ಫಸ್ಟ್ ನಿಮ್ ಕಂಡು ಇಲ್ದಿರ್ಲಿ, ಡೀಸೆಂಟ್ ಆಗಿ ಆಪ್ಷನ್ 1 ಆಪ್ಷನ್ 2 ಇದು ನಿಜವಾಗ್ಲೂ ಕರೆಕ್ಟ್ ತಪ್ಪ ಫಸ್ಟ್ ಅದನ್ನ ನೋಡ್ರಿ. ಅರ್ಬನ್ ಹೀಟ್ ಐಲ್ಯಾಂಡ್ ಹ್ಯಾವ್ ಎ ಮೀನ್ ಟೆಂಪರೇಚರ್ ವೇರಿಯೇಷನ್ ಆಫ್ 3 to 5 degrees ಸೆಲ್ಸಿಯಸ್ ಅಂತಾರೆ. ಇದು ಆಕ್ಚುಲಿ ನಿಜವಾಗ್ಲೂ ಕರೆಕ್ಟ್.
ಅರ್ಬನ್ ಹೀಟ್ ಐಲ್ಯಾಂಡ್ ಇಸ್ ಬೇಸಿಕಲಿ ಫಿನೋಮಿನಾ ಅಸೋಸಿಯೇಟೆಡ್ ವಿತ್ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಅಲ್ಲ. ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಅಂದ್ರೆ ನಗರಗಳಲ್ಲಿ ಟಾರು ಸಿಮೆಂಟ್ ಎಲ್ಲ ಹಾಕಿ ನಗರಗಳ ಕಾಂಕ್ರೀಟೀಕರಣ ಮಾಡೋದ್ರಿಂದ ಅದು ಸುತ್ತಮುತ್ತಲು ಹಳ್ಳಿ ಕಂಪೇರ್ ಮಾಡಿದ್ರೆ ನಗರಗಳು ತುಂಬಾ ಬಿಸಿಯಾಗಿರುತ್ತೆ. ಕಾಂಕ್ರೀಟೀಕರಣದಿಂದ ಆಗುವಂಥದ್ದು ಇದು ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್. ಹಾಗಾಗಿ ಸೆಕೆಂಡ್ ಒನ್ ತಪ್ಪು. ಆಯ್ತಾ? ನಿಮ್ ಪಾಡಿಗೆ ನೀವೀಗ ಫಸ್ಟ್ ಒನ್ ಕರೆಕ್ಟ್, ಸೆಕೆಂಡ್ ಒನ್ ತಪ್ಪು ಅಂತ ನೋಡಿದ್ರಿ. ಈಗ ನೆಕ್ಸ್ಟ್ ನೀವು ಇದನ್ನ ನೋಡ್ರಿ, ಇಲ್ಲಿ ಇವ್ರು ಕೇಳ್ತಿರೋದು ಯಾವುದು? ನಾಟ್ ಕರೆಕ್ಟ್ ಯಾವುದು ಅಂತ ಕೇಳ್ತಾರೆ. ನಾಟ್ ಕರೆಕ್ಟ್ ಯಾವುದು? ಸೆಕೆಂಡ್ ಒನ್. ದೇರ್ಫೋರ್ ಸೆಕೆಂಡ್ ಒನ್. ಈಗ ನೀವು ಸಾಲ್ವ್ ಮಾಡಬೇಕು. ಅದು ಬಿಟ್ಟು ಫಸ್ಟ್ ನೀವು ನಾಟ್ ಕರೆಕ್ಟ್, ಇದು ಕರೆಕ್ಟ್ ಇದೆ ಅದಕ್ಕೋಸ್ಕರ ಇದು ತಪ್ಪು, ಇದು ತಪ್ಪಿದೆ ಅದಕ್ಕೋಸ್ಕರ ಕರೆಕ್ಟ್, ಹಂಗಾರೆ ತಪ್ಪು ಮಾಡ್ಬೇಕಾ ಕರೆಕ್ಟ್ ಮಾಡ್ಬೇಕಾ, ಕರೆಕ್ಟ್ ಹಾಕ್ಬೇಕಾ ತಪ್ಪಬೇಕಾ ಅಂತ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಕುತ್ಕೊಂಡು ತಲೆ ಕೆಡ್ಸ್ಕೊಂಡು ತಲೆ ಕೂದಲು ಕಿತ್ಕೊಂಡ್ರೆ ಆಮೇಲೆ ನೋಡ್ರಿ ಹೆಣ್ ಸಿಗಲ್ಲ. ನಾ ಫಸ್ಟ್ ಹೇಳ್ತಿದ್ದೀನಿ. ಫಸ್ಟ್ ಇದನ್ನ ಸಮಾಧಾನವಾಗಿ ಸಾಲ್ವ್ ಮಾಡೋದನ್ನ ಕಲೀರಿ. ಓಕೆ, ರಿಗಾರ್ಡಿಂಗ್ ಥಾಮಸ್ ಕಪ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಥಾಮಸ್ ಕಪ್ ಇನ್ ದ ಫೀಲ್ಡ್ ಆಫ್ ಟೆನ್ನಿಸ್. ಹಿಡ್ಕೊಂಡ್ ಹೊಡೀರಿ. ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಬ್ಯಾಡ್ಮಿಂಟನ್. ಇತ್ತೀಚೆಗೆ ಬಂದಿದೆ ಪ್ರೌಡ್ ಆಫ್ ಇಂಡಿಯಾ. ಹಾಗಾಗಿ ಇದು ಫಸ್ಟ್ ಒನ್ ಅಂತೂ ನಮಗೆ ತಪ್ಪು. ಸೆಕೆಂಡ್ ಒನ್, ದ ಫಸ್ಟ್ ಟೂರ್ನಮೆಂಟ್ ವಾಸ್ ಒನ್ ಬೈ ಮಲಯಾ. ಎಸ್, ಮಲೇಷಿಯಾನೇ ಇದು ಮಾಡಿದ್ದು. ಇಂಡಿಯಾ ಬಿಕೇಮ್ ದ 6th ಕಂಟ್ರಿ ಟು ವಿನ್ ದಿಸ್ ಕಪ್. ಎಸ್, ಹಾಗಾಗಿ ಸೆಕೆಂಡ್ ಒನ್ ಥರ್ಡ್ ಒನ್ ಕರೆಕ್ಟ್. ದೆನ್ ನಿನ್ನೆ ಕೊಟ್ಟಂತ ಮೇನ್ಸ್ ಕ್ವಶನ್ ಸ್ಟೇಟ್ ಆಫ್ ವರ್ಲ್ಡ್ ಬರ್ಡ್ಸ್, ಇದು ಏನ್ ರಿಪೋರ್ಟ್ ಕೊಟ್ಟಿದೆ ಆ ಬರ್ಡ್ ಪ್ರಕಾರ ಥ್ರೆಟ್ಸ್ ಇದು ಏನ್ ಫೇಸ್ ಮಾಡ್ತಿದೆ ಅಂತ. ಸೊ ಥ್ರೆಟ್ಸ್ ಏನ್ ಫೇಸ್ ಮಾಡ್ತಿದೆ ಅಂದಾಗ ಈ ಬರ್ಡ್ ರಿಪೋರ್ಟ್ ಆರ್ಟಿಕಲ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ವಿ. ನಾನಾ ಕಾರಣಗಳಿಂದ ಥ್ರೆಟ್ಸ್ ಇದೆ. ಆದ್ರೆ ಆ ಎಲ್ಲಾ ಥ್ರೆಟ್ಗಳಿಗೂ ಪ್ರಮುಖವಾದಂತಹ ಥ್ರೆಟ್ ಕಾರಣ ಯಾವುದು? ಮೇನ್ಲಿ ಹ್ಯೂಮನ್ಸ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಕ್ಲೈಮೇಟ್ ಚೇಂಜ್ ಇರ್ಬೋದು, ಅಥವಾ ಅವ್ರ ಮೈಗ್ರೇಟರಿ ಪಾತ್ ವೇರಿಯೇಷನ್ ಇರ್ಬೋದು, ಇವೆಲ್ಲವೂ ಕೂಡ ಇದೆ. ಇವೆಲ್ಲ ಇಲ್ಲ ಅಂತ ಹೇಳ್ತಿಲ್ಲ. ಏವಿಯನ್ ಪಾಪ್ಯುಲೇಷನ್ ಥ್ರೆಟ್ ಇದೆ, ಆದ್ರೆ ಮೇಜರ್ ಥ್ರೆಟ್ ಯಾರು? ಮನುಷ್ಯರು. ಹಾಗೆ ಅದಕ್ಕೆ ಮೆಜರ್ಸ್ ಗಳನ್ನ ನೀವ್ ಏನ್ ಹಾಕ್ತೀರಾ, ಏನ್ ಮಾಡ್ತೀರಾ ಅಂತ ಬಹಳ ಜನ ಆಲ್ರೆಡಿ ಇದನ್ನ ಆನ್ಸರ್ ಗಳನ್ನ ಬರೆದು ಕಾಪರೇಜ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಚಾಟ್ಸ್ ಅಂಡರ್ ಇದನ್ನ ಕಳಿಸಿದ್ದಾರೆ. ಸೊ ಇದು ಕಳಿಸಿರೋದನ್ನ ಆಲ್ರೆಡಿ ಅದನ್ನ ವ್ಯಾಲ್ಯೂಯೇಷನ್ ಮಾಡಿ ಕೂಡ ನಾವು ಅದನ್ನ ವಾಪಸ್ ಕೊಟ್ಟಿದೀವಿ. ನೀವು ಕೂಡ ಇದನ್ನ ಬರೀರಿ. ನೆಕ್ಸ್ಟ್ ಇದು ಇವತ್ತಿಂದು MCQ ಮತ್ತೆ ಮೇನ್ಸ್ ಕ್ವಶನ್ ನೋಡೋಣ. ಇವತ್ತಿನ MCQ ಹೇಳ್ತಿದೆ ಫಸ್ಟ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಸಂಬಂಧಪಟ್ಟಂಗೆ ಯಾವುದು ಡಿಕ್ರೀಸಿಂಗ್ ಆರ್ಡರ್ ಇದೆ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಕೇಳಿದರೆ ಇದನ್ನ ಝೂಮ್ ಮಾಡ್ತಿದ್ದೀನಿ, ನೋಡಿ ಇದಕ್ಕೆ ಕರೆಕ್ಟ್ ಆನ್ಸರ್ ಏನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೇಸಕ್ ಪೋಯಾ ಫೆಸ್ಟಿವಲ್. ವೇಸಕ್ ಪೋಯಾ ಫೆಸ್ಟಿವಲ್ ನಥಿಂಗ್ ಬಟ್ ಇದು ಬುದ್ಧ ಪೂರ್ಣಿಮೆ ವಿಚಾರವಾಗಿ ಇಲ್ಲಿ ಒಂದು MCQ ಇದೆ. ಇದು ಯಾವುದು ಕರೆಕ್ಟ್ ಅಂತ ಕೇಳಿದರೆ ಅದನ್ನ ನೋಡಿ. ನೆಕ್ಸ್ಟ್ ಮೂರನೇದು ವಿತ್ ರೆಫರೆನ್ಸ್ ಟು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಯಾಕಂದ್ರೆ ಆಲ್ರೆಡಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಜಾಸ್ತಿ ಆಗಿದೆ ಅಂತ 2-3 ಆರ್ಟಿಕಲ್ ಬಂದಿದೆ. ಆ ಕಾರಣದಿಂದ 2-3 ಪ್ರಶ್ನೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಸ್ತಿ ಬರ್ಬೋದು ಅಂತ ಕೊಡ್ತಿದ್ದೀನಿ. ಇದನ್ನ ನೋಡಿ. ಇದರಲ್ಲಿ ಇದು ಮಂತ್ಲಿ ಕೊಡ್ತಾರಂತೆ, ಫೈನಾನ್ಸ್ ಮಿನಿಸ್ಟ್ರಿ ಪಬ್ಲಿಷ್ ಮಾಡ್ತಾರಂತೆ. ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಕೇಳ್ತಿದ್ದಾರೆ, ಇದನ್ನ ನೋಡಿ. ದೆನ್ ಇವತ್ತು ನಾನು ಕೊಡ್ತಿರುವಂತ ಮೇನ್ಸ್ ಕ್ವಶನ್ ಏನಂದ್ರೆ, ಇನ್ ಸ್ಪೈಟ್ ಆಫ್ ವೇರಿಯಸ್ ಆಬ್ಸ್ಟಿಕಲ್ಸ್ ಟು ಎನರ್ಜಿ ಸೆಕ್ಯೂರ್ ಇಂಡಿಯಾಗೆ ಎನರ್ಜಿ ಸೆಕ್ಯೂರಿಟಿಗೆ ಎಷ್ಟೊಂದು ಆಬ್ಸ್ಟಿಕಲ್ಸ್ ಇದೆ. ಯಾವುದು ಕೋಲ್ ಇಲ್ಲ, ಅಥವಾ ನಮಗೆ ಇಲ್ಲಿ ಹೈಡ್ರೋ ಪವರ್ ಮಾಡ್ಬೇಕಂದ್ರೆ ಅದಕ್ಕಲ್ಲಿ ಫೋರ್ಸ್ ಇಲ್ಲ, ಇಂಡಿಯಾ ಡಿಪೆಂಡ್ ಅಪಾನ್ ಮಾನ್ಸೂನ್, ಈ ಕಡೆ ರಿನ್ಯೂವಬಲ್ ಡೆವಲಪ್ ಆಗ್ತಿಲ್ಲ, ಈ ತರ ಎಷ್ಟೊಂದು ವಿಚಾರಗಳಿದೆ. ಹಿಂಗಿದ್ರೆ ಇದ್ರೂ ಕೂಡ ಹೌ ಕ್ಯಾನ್ ದಿ ಗವರ್ಮೆಂಟ್ ಇನ್ಶ್ಯೂರ್ ಎನರ್ಜಿ ಸೆಕ್ಯೂರಿಟಿನ ಗವರ್ಮೆಂಟ್ ಹೆಂಗ್ ಮಾಡ್ಬೋದು? ನಾವೀಗ ನೋಡಿದೀವಲ್ಲ, ಎನರ್ಜಿ ಸೆಕ್ಯೂರಿಟಿಗೆ ರಿನ್ಯೂವಬಲ್ ನ ಪ್ರಮೋಟ್ ಮಾಡಬೇಕು, ಹೈಡ್ರೋಜನ್ ಎನರ್ಜಿನ ಪ್ರಮೋಟ್ ಮಾಡಬೇಕು, ಅದಾದ್ಮೇಲೆ ಇವತ್ತಲ್ಲಿ ಇದು ಬಯೋಎಥನಾಲ್ ದಟ್ ಈಸ್ ಬಯೋಮಾಸ್ ಬಯೋಫ್ಯೂಯಲ್ ನ ಇದು ಮಾಡಬೇಕು. ಈ ತರ ಎಷ್ಟೊಂದು ವಿಚಾರಗಳನ್ನ ನೋಡಿದೀವಿ. ಅವನ್ನೆಲ್ಲ ಕೂಡಿಸ್ಬಿಟ್ಟು ಒಂದು ಆನ್ಸರ್ ಬರೀ ನೋಡೋಣ. ಅಂಡ್ ಆಲ್ಸೋ ಇದನ್ನ ನೆಟ್ ಝೀರೋ ಕಮಿಟ್ಮೆಂಟ್ ಮೋದಿಜಿ ಹೋಗ್ಬಿಟ್ಟು ಹೇಳ್ ಬಂದಿದಾರಲ್ಲ, ಅಲ್ಲಿ COP 26 ಅಲ್ಲಿ ನಾವು 2070 ಅಷ್ಟೊತ್ತಿಗೆ ಇಂಡಿಯಾ ವಿಲ್ ಬಿ ನೆಟ್ ಝೀರೋ ಪ್ರೊಡ್ಯೂಸರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದಾರಲ್ಲ. ಅದು ಸುಲಭ ಇದೆಯಾ? ಅದನ್ನ ಮಾಡೋದಕ್ಕೆ ಹಂಗಾರೆ ಏನೇನ್ ಮಾಡಬೇಕು? ಎಲ್ಲಾ ಆಂಗಲ್ ಇಂದ ಯೋಚನೆ ಮಾಡಿ. ಎಕನಾಮಿಕ್ ಆಂಗಲ್ ಇಂದ ಹಂಗಾರೆ ಕಾರ್ಬನ್ ಡೈಆಕ್ಸೈಡ್ ಟ್ಯಾಕ್ಸ್ ಹಾಕ್ಬೇಕಾ, ಡೀಸೆಲ್ಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ಬೇಕಾ, ಎಲೆಕ್ಟ್ರಿಕ್ ವೆಹಿಕಲ್ ಪ್ರಮೋಟ್ ಮಾಡ್ಬೇಕಾ, ಹಾಗಾದ್ರೆ ಅದಕ್ಕೆ ಚಾಲೆಂಜಸ್ ಏನು, ಇವೆಲ್ಲದನ್ನು ಸೇರಿಸ್ಬಿಟ್ಟು ಒಂದು ಚಂದ ರೆಪ್ರೆಸೆಂಟೇಷನ್ ಅಲ್ಲಿ ನೀವು ಮೇನ್ಸ್ ಆನ್ಸರ್ ನ ಬರೆದ್ಬಿಟ್ಟು ಕಾಪರ್ ಏಜ್ ಆಪ್ ಡೌನ್ಲೋಡ್ ಮಾಡಿ ಅಲ್ಲಿ ಚಾಟ್ಸ್ ಅಲ್ಲಿ ಕಳಿಸ್ರಿಪ್ಪ. ನಾವು ಇವ್ಯಾಲ್ಯೂಯೇಟ್ ಮಾಡಿ ಕೊಡ್ತಿದೀವಿ. ಯಾಕಂದ್ರೆ ಇವಾಗ ಫ್ರೀ ಇದೀವಿ, ನಿಮಗೆ ಇವ್ಯಾಲ್ಯೂಯೇಟ್ ಮಾಡ್ಕೊಡ್ತೀವಿ. ಈಗ ಏನಾದ್ರು KS ಮೇನ್ಸ್ ರಿಸಲ್ಟ್ಸ್ ಬಂತು, ಮತ್ತೆ ಹುಡುಗರ್ನ ಇಂಟರ್ವ್ಯೂಗೆ ರೆಡಿ ಮಾಡಬೇಕು, ನೆಕ್ಸ್ಟ್ ಪ್ರಿಲಿಮ್ಸ್ ಬಂತು, ಮತ್ತೆ ನಮಗೆ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ಈಗಿಂದೀಗಲೇ ಮೇನ್ಸ್ ನೀವು ರೆಡಿ ಮಾಡ್ಕೊಂಡು ಕರೆಕ್ಟ್ ವೇ ಆಫ್ ರೈಟಿಂಗ್ ಹೆಂಗೆ ಮೇನ್ಸ್ ಆನ್ಸರ್ ಅನ್ನೋದನ್ನ ನೀವು ತಿಳ್ಕೊಂಡ್ಬಿಟ್ರೆ, ಕರೆಕ್ಷನ್ ಮಾಡಿಸ್ಕೊಂಡು ಅದಾದ್ಮೇಲೆ ನೀವು ಆರಾಮಾಗಿ ಟೆಸ್ಟ್ ಸೀರೀಸ್ ಅಲ್ಲಿ ನೀವು ಕ್ವಶನ್ ಆನ್ಸರ್ ಬರೆದ್ಬಿಟ್ಟು ಒಂದ್ಸತಿ ಕರೆಕ್ಟ್ ಅಂತ ಗೊತ್ತಾಯ್ತು ಅಂತಂದ್ರೆ ಆ ವೇಯಲ್ಲಿ ನೀವು ಬರ್ದು ಆಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಬರೆಯೋದೇ ಇಲ್ಲ, ಫಸ್ಟ್ ಟೈಮ್ ಬರೆಯೋದಕ್ಕೆ ನೀವು ಎದುರ್ಕೊಂತೀರಾ, ನಾಚ್ಕೊಂತೀರಾ ಅಂದ್ರೆ ನಾವೇನ್ ಮಾಡೋಣ? ಹಂಗಾಗಿ ನಾಚಿಕೆ ಗಿಚ್ಕೆ ಎಲ್ಲ ನೀವು ಸೈಡಿಗೆ ಹಾಕ್ರಿ, ಕುತ್ಕೊಂಡು ಫಸ್ಟ್ ಬರೀರಿ, ಬರೆದ್ಬಿಟ್ಟು ಆಮೇಲೆ ಒಂದ್ಸತಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ರಿ. ಓಕೆ, ಎಸ್, ಅಷ್ಟು ನಮಗೆ ಇವತ್ತಿನ C-Cube ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ ಡಿಸ್ಕಷನ್. ಥ್ಯಾಂಕ್ ಯು, ಜೈ ಹಿಂದ್.